fertilizer egg. So by continuous division of the zygote, a huge body, it may be the body of an elephant, or it may be the body of a small rat, or whatever it may be. So that huge body is formed from that a single zygote, the cell. So that's why the division, continuous division of the zygote makes a huge body which contains billions of cells. And again, one of the very important characteristic of the organism is growth and reproduction. These two cases, all organisms do that one, growth as well as reproduction. See, growth and reproduction, these are synonymous words when we compare to that cell division, or we important to cell division. The cell division in the growth, the cell division in the reproduction. For example, ಒಂದು ಬ್ಯಾಕ್ಟೀರಿಯಾವನ್ನು ನೀವೇನಾದ್ರು ಕಲ್ಚರ್ ಮಾಡಿದ್ರೆ ನಾವು ಬ್ಯಾಕ್ಟೀರಿಯಾ ಗ್ರೋತ್ ಆಗಿದೆ ಅಂತ ಹೇಳೋದು ಹೇಗೆ, ಆ ಬ್ಯಾಕ್ಟೀರಿಯಾ ರೀಪ್ರೊಡಕ್ಷನ್ ಮಾಡಿದೆ ಅಂತ ಹೇಳೋದು ಹೇಗೆ ಅಂದ್ರೆ ಎರಡಕ್ಕೂ ಒಂದೇ ಆನ್ಸರ್, ದ ಸೆಲ್ ಡಿವಿಷನ್. Therefore, growth and reproduction in terms of cell division is a synonymous process. All cells reproduce by dividing into two. Each parent cell giving rise to two daughter cells at a time. All cells reproduce by dividing into two. It's on the system. ಈ ಸಾಮಾನ್ಯವಾಗಿ ಲೋವರ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಸೆಲ್ ಡಿವಿಷನ್ ಆಗಿದೆ ಅಂದ್ರೆ ಒಂದು ರೀಪ್ರೊಡಕ್ಷನ್ ಆಗಿದೆ ಅಂತ ಅರ್ಥ. ಹೈಯರ್ ಆರ್ಗ್ಯಾನಿಸಮ್ ಅಲ್ಲಿ ಆ ರೀತಿ ಸೆಲ್ ಡಿವಿಷನ್ ಆದ್ರೆ ನಾರ್ಮಲಿ ದಟ್ ಇಸ್ ಗ್ರೋತ್ ಅದಾಗ್ತದೆ. ನೋಡಿ, the newly formed daughter cells can again themselves grow and divide, give rise to new cell population that is formed by the growth and the division of a parent cell and its progeny. Very simple. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸೆಲ್ ಡಿವಿಷನ್ ಅನ್ನೋದು ಲೋವರ್ ಆರ್ಗ್ಯಾನಿಸಮ್ಸ್ ಅಲ್ಲಿ ರೀಪ್ರೊಡಕ್ಷನ್ ಹೌದು, ಗ್ರೋತ್ ಹೌದು. ಇನ್ ಹೈಯರ್ ಆರ್ಗ್ಯಾನಿಸಮ್ ಆಲ್ಸೋ ಡ್ಯೂರಿಂಗ್ ಸೆಲ್ ಡಿವಿಷನ್, during growth also cell division occur, during reproduction also cell division occur. ಆದ್ರೆ ಇನ್ ಹೈಯರ್ ಆರ್ಗ್ಯಾನಿಸಮ್ಸ್ ಅಲ್ಲಿ ರೀಪ್ರೊಡಕ್ಷನ್ ಆಗ್ತಕ್ಕಂಥ ಸೆಲ್ ಡಿವಿಷನ್ ಸ್ಟೈಲೇ ಬೇರೆ, ಗ್ರೋತ್ ಗೆ ಆಗ್ತಕ್ಕಂಥ ಸೆಲ್ ಡಿವಿಷನ್ ಸ್ಟೈಲ್ ಆರ್ ಸ್ಟೆಪ್ಸ್ ಬೇರೆ. ಓಕೆ, ಸೊ ಇನ್ ಅದರ್ ವರ್ಡ್ಸ್, the cycles of growth and division all a single cell to form a structure consists of millions of cells. What I said, ಒಂದು ಆನೆ ಅಥವಾ ಮನುಷ್ಯ ನಮ್ಮಲ್ಲಿ ಬಿಲಿಯನ್ಸ್ ಆಫ್ ಸೆಲ್ಸ್ ಇದೆ. ನೀವು ಜಸ್ಟ್ ಇಮ್ಯಾಜಿನ್, ಐ ಥಿಂಕ್ ಯು ಆರ್ ದ ಸ್ಟೂಡೆಂಟ್ಸ್ ಆಫ್ ದ ಏಜ್ ಆಫ್ ಅರೌಂಡ್ 17-18. ಒಂದು 17-18 ವರ್ಷದ ಹಿಂದೆ ನೀವೇನಾಗಿದ್ರಿ ಒಂದು ನಿಮಿಷ ಯೋಚನೆ ಮಾಡಿ. ಒಂದು ಸಣ್ಣ ಮಗು ಆಗಿದ್ರಿ. ಅದಕ್ಕಿಂತ ಒಂದು 8-9 ತಿಂಗಳ ಹಿಂದೆ ಇಮ್ಯಾಜಿನ್ ಮಾಡಿ, when you were in the womb of mother, your mother, ನೀವೇನಾಗಿದ್ರಿ? You are a single cell. ಒಂದು ಸಿಂಗಲ್ ಸೆಲ್, ಅದು ನಮ್ಮ ಸಾಸಿವೆ ಕಾಳಿಗಿಂತ ಸ್ವಲ್ಪ ಸಣ್ಣದು ಅಂತಿರ್ತಕ್ಕಂಥ ಸಣ್ಣ ಸೆಲ್ಲಿನಿಂದ a huge body is formed. Question arises, how it happened? ಅದನ್ನ ನಾವು ಹೇಳೋದು ಸೆಲ್ ಡಿವಿಷನ್, ಕಂಟಿನ್ಯೂಸ್ ಡಿವಿಷನ್. ಓಕೆ, ಲೆಟ್ us see further things. ನೋಡಿ, cell division is important event or important process in all organisms. During the division of a cell, DNA replication and cell growth also takes place. ಎರಡು ಕೆಲಸ ಆಗ್ತದೆ. DNA replication ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಸ್ಟೇಟ್ಮೆಂಟ್ ಅಥವಾ ಕಾಂಪ್ಲಿಕೇಟೆಡ್ ಇವೆಂಟ್. ಒಂದೇ ಮಾತಿನಲ್ಲಿ ಹೇಳಿ ಅದನ್ನು ಮುಗಿಸೋದು ಕಷ್ಟ. ಈ DNA replication ಅಂದ್ರೆ, ನಾನು ಜಸ್ಟ್ ನಿಮಗೆ ಒಂದು ಇಮ್ಯಾಜಿನೇಷನ್ ಹೇಳಿಕೊಡ್ತೇನೆ, ನೀವು ಅದನ್ನ ಇಮ್ಯಾಜಿನ್ ಮಾಡೋಷ್ಟು ನಿಮ್ಮ ಐಡಿಯಾ ಇದ್ರೆ ಈಸಿಯಾಗಿ ಅರ್ಥ ಆಗ್ತದೆ. ಸೊ how can you imagine? ಇಮ್ಯಾಜಿನ್ ಮಾಡಿ, ಒಂದು ಸೆಲ್, ಐ ಥಿಂಕ್ ಯು ಮೈಟ್ ಹ್ಯಾವ್ ಸ್ಟಡಿಡ್ ಇನ್ ಹೈ ಸ್ಕೂಲ್ ಕ್ಲಾಸಸ್ ಅಂಡ್ ಅದರ್ ಥಿಂಗ್ಸ್. ಒಂದು ಸೆಲ್, ಆ ಸೆಲ್ಲಿನ ಒಳಗಡೆ ನ್ಯೂಕ್ಲಿಯಸ್, ಆ ನ್ಯೂಕ್ಲಿಯಸ್ಸಿನ ಒಳಗಡೆ ಕ್ರೊಮ್ಯಾಟಿನ್, ಇಮ್ಯಾಜಿನ್ ಮಾಡ್ಕೊತ ಹೋಗ್ಬೇಕು. ಕ್ರೊಮ್ಯಾಟಿನ್, thin long thread like structures. ಆ ಕ್ರೊಮ್ಯಾಟಿನ್ ಲೇಟರ್ ಕಂಡೆನ್ಸ್ ಆದಾಗ ನಾವು ಅದನ್ನು ಕ್ರೋಮೋಸೋಮ್ ಅಂತ ಕರೀತಾರೆ. ಆ ಕ್ರೋಮೋಸೋಮ್ ಅನ್ನೋ ವರ್ಡ್ ನಿಮಗೆ ಫೆಮಿಲಿಯರ್ ದೆನ್ ಕ್ರೊಮ್ಯಾಟಿನ್. ಓಕೆ, ಆ ಕ್ರೊಮ್ಯಾಟಿನ್, ಒಂದು ಕ್ರೊಮ್ಯಾಟಿನ್ ಅಂದ್ರೆ ಒಂದು ಕ್ರೋಮೋಸೋಮ್ ಅಂದ್ರೆ ಒಂದು DNA ಮಾಲಿಕ್ಯೂಲ್. ಆ DNA ಮಾಲಿಕ್ಯೂಲ್ ಅಲ್ಲಿ 2 ಸ್ಟ್ರಾಂಡ್ಸ್ ಇದೆ. ಒಂದು DNA 2 ಸ್ಟ್ರಾಂಡ್ಸ್, ದೇ ಆರ್ ಜಾಯಿಂಡ್ ಬೈ ಹೈಡ್ರೋಜನ್ ಬಾಂಡ್ಸ್. ಆ DNA
ಒಂದು DNA ಮಾಲಿಕ್ಯೂಲ್ ಜಸ್ಟ್ ಬಿಫೋರ್ ದ ಸೆಲ್ ಡಿವಿಷನ್ ಆಗೋದಕ್ಕಿಂತ ಕೆಲವು ನಿಮಿಷಗಳ ಮೊದಲು ಅದು ಡೂಪ್ಲಿಕೇಶನ್ ಆಗ್ತದೆ. ಅಂದ್ರೆ 2 ಸ್ಟ್ರಾಂಡ್ಗಳು 4 ಸ್ಟ್ರಾಂಡ್ಗಳಾಗ್ತದೆ. ದಿಸ್ ಪ್ರಾಸೆಸ್ ಇಸ್ ಕಾಲ್ಡ್ DNA ರೆಪ್ಲಿಕೇಶನ್. ಇದನ್ನು ನಾವು DNA ರೆಪ್ಲಿಕೇಶನ್ ಅಂತ ಕರೀತಾರೆ. ಈ DNA ರೆಪ್ಲಿಕೇಶನ್ ಇಸ್ ಅ ವೆರಿ ಗುಡ್ ಇವೆಂಟ್. ಅದು ತುಂಬಾ ಕಾಂಪ್ಲಿಕೇಟೆಡ್, ಈಸಿ ಅಲ್ಲ. ನೀವು ಸೆಕೆಂಡ್ PUC ನಲ್ಲಿ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟನ್ಸ್ ಅನ್ನೋ ಚಾಪ್ಟರ್ ಇದೆ, ಅದನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ರೆ ಮಾತ್ರ ಅದಾಗುತ್ತೆ. ಆಕ್ಚುಲಿ ಒಂದು ದೊಡ್ಡ ಚಾಪ್ಟರ್ ಅದು. ಅದನ್ನು 1 ನಿಮಿಷದಲ್ಲಿ ಹೇಳಿದ್ರೆ ನಿಮಗೆ ಗೊತ್ತಾಗೋದಿಲ್ಲ. ಇಷ್ಟೇ ತಿಳ್ಕೊಳ್ಳಿ, ಒಂದು ಡಬಲ್ ಸ್ಟ್ರಾಂಡೆಡ್ DNA ಮಾಲಿಕ್ಯೂಲ್ ಬಿಕಮ್ಸ್ 2 DNA ಮಾಲಿಕ್ಯೂಲ್ಸ್ ಆಗ್ತದೆ. 2 DNA ಮಾಲಿಕ್ಯೂಲ್ಸ್ ಆಗ್ತದೆ. ಅಂತ ಒಂದು ಪ್ರೊಸೆಸ್ ನಾವು ಸೆಲ್ ಡಿವಿಷನ್ ಅಂಡ್ ರೆಪ್ಲಿಕೇಶನ್ DNA ರೆಪ್ಲಿಕೇಶನ್ ಅಂತ ಕರೀತಾರೆ. ಅಂಡ್ ಫಾಲೋಡ್ ಬೈ ಸೆಲ್ ಗ್ರೋತ್ ಆಲ್ಸೋ ಅಕ್ಕರ್. Size of the cell increases, content of the cytoplasm increases. ಅವೆಲ್ಲ ನಡೆಯುತ್ತೆ during cell cycle. The cell division, the DNA replication and cell growth have to take place in a coordinated way and ensure correct division and formation of progeny cell that containing intact genome. ಇದು ಕಂಪಲ್ಸರಿ ಆಗಿ progeny cells containing intact genome. ಈ genome ಅಂದ್ರೆ ಅಷ್ಟೇ, ಜೀನೋಮ್ ಅನ್ನೋ ಒಂದು ವರ್ಡ್ ಇದೆ. ಅದನ್ನ ಎಲ್ಲೋ ನಿಮಗೆ ವಾಟ್ ಇಸ್ ಜೀನೋಮ್ ಅಂತ ಕೇಳೋದು ಕಷ್ಟ, ಅಲ್ಲಿ ಕೇಳೋದಿಲ್ಲ, ಆದ್ರೂ ಅದನ್ನ ಅರ್ಥ ಮಾಡ್ಕೊಳ್ಳಿ. ದ ಹ್ಯಾಪ್ಲಾಯ್ಡ್ ಸೆಟ್ ಆಫ್ ಕ್ರೋಮೋಸೋಮ್ ಇನ್ ಅ ಸೆಲ್, ಅಥವಾ ದ ಟೋಟಲ್ ನಂಬರ್ ಆಫ್ ಕ್ರೋಮೋಸೋಮ್ ಪ್ರೆಸೆಂಟ್ ಇನ್ ಅ ಗ್ಯಾಮೆಟ್ ಇಸ್ ಕಾಲ್ಡ್ ಜೀನೋಮ್ ಅಂತ. ಅಥವಾ ದ ನಂಬರ್ ಆಫ್ ಜೀನ್ಸ್ ಪ್ರೆಸೆಂಟ್ ಇನ್ ಅ ಜೀನೋಮ್, ದ ನಂಬರ್ ಆಫ್ ಜೀನ್ಸ್ ಪ್ರೆಸೆಂಟ್ ಇನ್ ಅ ಹ್ಯಾಪ್ಲಾಯ್ಡ್ ಸೆಟ್ ಆಫ್ ಕ್ರೋಮೋಸೋಮ್, ದಟ್ಸ್ ವಾಟ್ ಯು ಕಾಲ್. ಟೋಟಲ್ ನಂಬರ್ ಆಫ್ ಜೀನ್ಸ್ ಪ್ರೆಸೆಂಟ್ ಇನ್ ಹ್ಯಾಪ್ಲಾಯ್ಡ್ ಸೆಟ್ ಆಫ್ ಕ್ರೋಮೋಸೋಮ್ ಇಸ್ ಕಾಲ್ಡ್ ಜೀನೋಮ್ ಅಂತ ಕರೀತಾರೆ. ಅಂದ್ರೆ ಆ ಜೀನೋಮ್, ಟೋಟಲ್ ನಂಬರ್ ಆಫ್ ಜೀನ್ಸ್ ಇನ್ ಆರ್ಗಾನಿಸಮ್ ಶುಡ್ ನಾಟ್ ಇನ್ಕ್ರೀಸ್, ಅದು ಚೇಂಜ್ ಆಗ್ಲಿಕ್ಕಿಲ್ಲ, ಅದಷ್ಟೇ ಇರ್ತದೆ. ನೋಡಿ, ಆ DNA ರೆಪ್ಲಿಕೇಶನ್ ಆದಾಗ್ಲೂ ಜೀನ್ ಅಂತ ನಮ್ಮ ದೇಹದಲ್ಲಿ ಏನ್ ಫಂಕ್ಷನ್ ಮಾಡುತ್ತೆ ಅವುಗಳ ನಂಬರ್ ಸೇಮ್ ಆಗಿರ್ತದೆ. ಸೊ ಸೆಲ್ ಡಿವಿಷನ್, DNA ರೆಪ್ಲಿಕೇಶನ್, cell growth have to take place in a coordinated way to ensure correct division and formation of progeny cells containing intact genome. Total number of genes present in a haploid set of chromosome is called the genome. ಅದು ಯಾವುದೇ ಕಾರಣಕ್ಕೂ ಚೇಂಜ್ ಆಗಲಿಕ್ಕೆ ಇಲ್ಲ, ಆಯ್ತಾ. DNA ಕಂಟೆಂಟ್ ಜಾಸ್ತಿ ಆಗ್ತದೆ, ಸೈಟೋಪ್ಲಾಸಮ್ ಕಂಟೆಂಟ್ ಜಾಸ್ತಿ ಆಗ್ತದೆ, ಸೆಲ್ ಗ್ರೋತ್ ಆಗ್ತದೆ, ಸೆಲ್ ಡಿವಿಷನ್ ಆಗ್ತದೆ, ಆದ್ರೆ ಜೀನೋಮ್ ಚೇಂಜ್ ಆಗ್ಲಿಕ್ಕಿಲ್ಲ. ಸಾರಿ. The sequence of events by which a cell duplicates its genome, synthesis the other constituent of the cell, eventually divides into 2 daughter cells is called termed as cell cycle. ಒಂದು ಸೆಲ್ ಸೈಕಲ್ ನಲ್ಲಿ ಇಷ್ಟೆಲ್ಲ ಈವೆಂಟ್ಸ್ ನಡೆಯುತ್ತೆ. ಏನು? ಸೆಲ್ ಡೂಪ್ಲಿಕೇಟ್ಸ್, ಒಂದು ಸೆಲ್ ಇದ್ದಿದ್ದು 2 ಸೆಲ್ ಆಗ್ಬೇಕು. ಸೆಲ್ ಡೂಪ್ಲಿಕೇಟ್ಸ್ ಇಟ್ಸ್ ಜೀನೋಮ್, ಸೆಲ್ ಡೂಪ್ಲಿಕೇಟ್ಸ್ ಇಟ್ಸ್ ಜೀನೋಮ್ ಅಂದ್ರೆ ಒಂದು ಕ್ರೋಮೋಸೋಮ್ ಇದ್ರೆ, ಒಂದು ಕ್ರೋಮೋಸೋಮ್ ಅಲ್ಲ, ಒಂದು ಕ್ರೋಮೋಸೋಮ್ ಅಲ್ಲಿ 1 DNA ಇದ್ರೆ ಒಂದು ಕ್ರೋಮೋಸೋಮ್ ಅಲ್ಲಿ 2 DNA ಆಗ್ಬೇಕು. ಸೊ ಕ್ರೋಮೋಸೋಮ್ ನಂಬರ್ ರಿಮೈನ್ಸ್ ಸೇಮ್, ಚೇಂಜ್ ಆಗಲ್ಲ. ದಟ್ ಇಸ್ ಸೆಲ್ ಡೂಪ್ಲಿಕೇಟ್ಸ್ ಇಟ್ಸ್ ಜೀನೋಮ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಡ್ಯೂರಿಂಗ್ ಸೆಲ್ ಡಿವಿಷನ್ ಕ್ರೋಮೋಸೋಮ್ ನಂಬರ್ ನೆವರ್ ಇನ್ಕ್ರೀಸ್. ಒಂದು ಕ್ರೋಮೋಸೋಮ್ ನಲ್ಲಿ ಇರೋ 1 DNA ಮಾಲಿಕ್ಯೂಲ್ 2 DNA ಮಾಲಿಕ್ಯೂಲ್ ಆಗ್ತದೆ, ಕ್ರೋಮೋಸೋಮ್ ಒಂದೇ. ನಮ್ಮಲ್ಲಿ 46 DNA ಕ್ರೋಮೋಸೋಮ್ ಇದ್ರೆ 46 DNA ಮಾಲಿಕ್ಯೂಲ್ಗಳು, 46 DNA ಮಾಲಿಕ್ಯೂಲ್ ಡೂಪ್ಲಿಕೇಟ್ ಆಗತ್ತೆ. ಒಂದೊಂದರಲ್ಲಿ 2 ಡೂಪ್ಲಿಕೇಟೆಡ್ DNA ಇರುತ್ತೆ, ಅದರ ಕ್ರೋಮೋಸೋಮ್ ನಂಬರ್ ಜಾಸ್ತಿ ಆಗಲ್ಲ. ದೆನ್ ಸಿಂಥಸಿಸ್ ಆಫ್ ಅದರ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ದ ಸೆಲ್ ಅಂದ್ರೆ the cell contain large number of cell organelles, mitochondria, Golgi complex, endoplasmic reticulum ಇವೆಲ್ಲ ಇರ್ತದೆ. ಅದು ಡಾಟರ್ ಸೆಲ್ಸ್ ಆದ್ಮೇಲೆ ಅದರ ನಂಬರ್ ಅದರಲ್ಲಿ ಈಕ್ವಲ್ ಆಗ್ಲೇಬೇಕು, ಅದು ಸಿಂಥಸಿಸ್ ಆಗ್ಬೇಕು. ಇಷ್ಟೆಲ್ಲ ಆದ್ಮೇಲೆ ಸ್ಲೋ ಆಗಿ ಸೆಲ್ ಡಿವೈಡ್ಸ್ ಇಂಟು 2 ಡಾಟರ್ ಸೆಲ್ಸ್. ಒಂದು ಸೆಲ್ ಇದ್ದು 2 ಸೆಲ್ ಆಗ್ತದೆ.
ಆವಾಗ ಒಂದು ಕ್ರೋಮೋಸೋಮ್ನಲ್ಲಿದ್ದ 2 DNA ಮಾಲಿಕ್ಯೂಲ್ಗಳು ಏನಾಯ್ತಲ್ಲ ಡೂಪ್ಲಿಕೇಟ್ ಆಗಿದ್ದು ಅದು ಸೆಪರೇಟ್ ಆಗ್ತದೆ. ಸೊ ದ ಡಾಟರ್ DNA daughter molecules or daughter cells receive same number of chromosome like that of the parent cell. ಈ ಈವೆಂಟ್ ಆಗ್ಬೇಕು. ಆಕ್ಚುಲಿ ನಮ್ಮ ಬಾಡಿ ಸೆಲ್ ಡೆವಲಪ್ಮೆಂಟ್ ಆಗುವಾಗ ಗ್ರೋತ್ ಆಗುವಾಗ ನಾವು ಝೈಗೋಟ್ ಇಂದ ದೊಡ್ಡವರಾದಾಗ ಅಥವಾ ಮನುಷ್ಯರಾದಾಗ ದೊಡ್ಡ ಮಲ್ಟಿಪಲ್ ಮೆಡಿಸಲ್ ಆರ್ಗಾನಿಸಮ್ ಆದಾಗ ದೀಸ್ ಈವೆಂಟ್ಸ್ ವಿಲ್ ಹ್ಯಾಪನ್. ಮುಂದೆ ಹೋದಾಗ ನಿಮಗೆ ಕ್ಲಿಯರ್ ಆಗ್ತದೆ. ಈಗ ಕೆಲವು ಮಕ್ಕಳಿಗೆ ಕನ್ಫ್ಯೂಷನ್ ಆಗ್ತಾ ಇದ್ರೆ ಐ ವಿಲ್ ಮೇಕ್ ಇಟ್ ಕ್ಲಿಯರ್ ವೆನ್ ವಿ ಮೂವ್ ಟು ದ ನೆಕ್ಸ್ಟ್ ಲೆವೆಲ್. Although cell growth is continuous process, DNA synthesis occurs only during one specific stages in the cell cycle. Cell growth ಯಾವಾಗಲೂ ಆಗ್ತದೆ. Cell growth is a continuous process, but DNA synthesis occurs only during one specific stage in the cell cycle. ಇವೆಲ್ಲ ಸ್ಟೇಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್, ಎಸ್ಪೆಷಲಿ ನೀಟ್ ಎಕ್ಸಾಮಿನೇಷನ್ ಅಲ್ಲೆಲ್ಲ ಈ ಸ್ಟೇಟ್ಮೆಂಟ್ ಅನ್ನೇ ಕೊಡ್ತಾನೆ, ಬೇರೆ ಏನು ಕೂಡ ಇಷ್ಟೇ ಕೊಡ್ತಾನೆ. DNA synthesis occurs only during one specific stage in the cell cycle. ಒಂದು ಸ್ಟೇಟ್ಮೆಂಟ್ ಅದು, ನೀವು ಹೇಳ್ಬೇಕು ಅದು ಸರಿಯೋ ತಪ್ಪು ಅಂತ. ಇನ್ನೊಂದು ಸ್ಟೇಟ್ಮೆಂಟ್ ಹೇಳ್ತಾನೆ DNA synthesis occurs only during many stages in the cell cycle ಅಂತ ಕ್ವಶನ್ ಅನ್ನ ಕೇಳುವಾಗ ಈ ರೀತಿ ನ್ಯೂಟ್ರಲ್ ಸ್ಟೇಟ್ಮೆಂಟ್ ಎಲ್ಲ ತುಂಬಾ ಇಂಪಾರ್ಟೆಂಟ್. The replicated chromosome or DNA are then distributed to daughter nuclei by complex series of events during cell division. These events are themselves under genetic control. ಮಕ್ಕಳೇ ಚೂರು ಕಾಂಪ್ಲಿಕೇಟೆಡ್, ನಿಮಗೆ ಎಷ್ಟು ಅರ್ಥ ಆಯ್ತು ಗೊತ್ತಿಲ್ಲ. ಸರಿಯಾಗಿ ಒಂದು ನಿಮಿಷ ಹೇಳ್ಕೊಡ್ತೇನೆ, ಇನ್ನೊಂದ್ಸರಿ ನಾನು ರಿಪೀಟ್ ಹೇಳ್ತೇನೆ ಅದನ್ನ. ಒಂದು ಸೆಲ್ಲಿನಲ್ಲಿ 46 ಕ್ರೋಮೋಸೋಮ್ ಇತ್ತು, 46 DNA ಮಾಲಿಕ್ಯೂಲ್ಸ್ ಇತ್ತು. ಆ ಸೆಲ್ ಡಿವಿಷನ್ ಆಗೋದಕ್ಕಿಂತ ಮೊದಲು ಆ ಸೆಲ್ನಲ್ಲಿ 46 ಕ್ರೋಮೋಸೋಮ್ ಇರುತ್ತೆ. ಆ 46 ಕ್ರೋಮೋಸೋಮ್ ಅಲ್ಲಿ ಇದ್ದ 46 DNA ಎಲ್ಲ ಡೂಪ್ಲಿಕೇಟ್ ಆಗಿ ಒಂದೊಂದು ಕ್ರೋಮೋಸೋಮ್ ಅಲ್ಲಿ 2 DNA ಮಾಲಿಕ್ಯೂಲ್ ಆಗ್ತದೆ. ಮೊದಲು ಒಂದೊಂದು DNA ಮಾಲಿಕ್ಯೂಲ್ ಇತ್ತು ಒಂದು ಕ್ರೋಮೋಸೋಮಿಗೆ. ಈಗ ಡೂಪ್ಲಿಕೇಶನ್ ಆಫ್ ದ ರೆಪ್ಲಿಕೇಶನ್ ಆಫ್ ಕ್ರೋಮೋಸೋಮ್ಸ್ ಅಂದ್ರೆ ಅರ್ಥ ಕ್ರೋಮೋಸೋಮ್ ನಂಬರ್ ರಿಮೈನ್ ಸೇಮ್ 46, ಬಟ್ ಕ್ರೋಮೋಸೋಮಿನಲ್ಲಿ ಒಂದು DNA ಮಾಲಿಕ್ಯೂಲ್ ಇದ್ದು 2 DNA ಮಾಲಿಕ್ಯೂಲ್ ಆಯ್ತು. ಲೆಕ್ಕಕ್ಕೆ 92 DNA ಮಾಲಿಕ್ಯೂಲ್ ಆಯ್ತು. ಕ್ರೋಮೋಸೋಮ್ ನಂಬರ್ ಸ್ಟಿಲ್ 46. ಆ 92 DNA ಮಾಲಿಕ್ಯೂಲ್ಗಳು ಸ್ಪ್ಲಿಟ್ ಆಗಿ ಸಪರೇಟ್ ಆದಾಗ ಡ್ಯೂರಿಂಗ್ ಸೆಲ್ ಡಿವಿಷನ್ 2 ಡಾಟರ್ ಸೆಲ್ಗೆ ಸಪರೇಟ್ ಆದಾಗ ಮತ್ತೆ ಡಾಟರ್ ಸೆಲ್ಗಳಲ್ಲಿ 46 ಉಳಿತದೆ. ಸೊ ದೇರ್ ಬೈ that maintain the same chromosome number in the daughter cells. Very important events. ಇದಕ್ಕೆ DNA ರೆಪ್ಲಿಕೇಶನ್ ಹೇಗಾಗುತ್ತೆ ಸರ್ ಅಂತ, ಅದು ಹೇಗಾಗುತ್ತೆ ಅಂತ ಹೇಳಿ ನಿಮ್ಮ ಈ ಚಾಪ್ಟರ್ ಅಲ್ಲಿ ಇಲ್ಲ, ಅದು ಸೆಕೆಂಡ್ ಪೀಸ್ ನಲ್ಲಿ ಇರೋದು. ಅದರಿಂದ ದಿಸ್ ಈವೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಿಮಗೆ ಸ್ವಲ್ಪ ಅರ್ಥ ಆಯ್ತು ಅಂತ ಕಾಣುತ್ತೆ, ಆಯ್ತಾ? ದೀಸ್ ಈವೆಂಟ್ಸ್ ಆರ್ themselves under genetic control. ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಮ್ಮ ಸೆಲ್ಗಳಲ್ಲಿ ಜೀನ್ಸ್ ಇದೆ. ಸೊ ದಟ್ ಜೀನ್ ಕಂಟ್ರೋಲ್ಸ್ ದ ಥಿಂಗ್ಸ್. ಸರಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇನ್ ಸೆಲ್ ಸೈಕಲ್ ದೇರ್ ಆರ್ ಈವೆಂಟ್ಸ್ ಅಕ್ಕರ್. ಇದಕ್ಕಿಂತ ಮೊದಲು ಒಂದು ನಿಮಿಷ ಕೆಳಗಡೆ ಇನ್ನೊಂದ್ಸರಿ ಹೋಗಿ ಬರುವ. ಒಂದು ಕೆಲವು ಈವೆಂಟ್ಸ್ ಇದೆ, ಅದನ್ನ ಹೇಳ್ಕೊಂಡು ಬೇಕಾದ್ರೆ ಅದಕ್ಕೆ ಬರೋಣ. ಎ ಟಿಪಿಕಲ್ ಯೂಕ್ಯಾರಿಟಿಕ್ ಸೆಲ್ ಇಸ್ ಇಲಿಸ್ಟ್ರೇಟೆಡ್ ಬೈ ಹ್ಯೂಮನ್ ಸೆಲ್ ಇನ್ ಕಲ್ಚರ್. ನಮ್ಮ ಒಂದು ಸೆಲ್ ಅನ್ನ ಕಲ್ಚರ್ ಮಾಡಿದ್ರೆ the cell takes to it divides once in 24 hours, or it takes 24 hours to divide. It takes 24 hours to division. It needs 24 hours for completion of its division. Interesting ನೋಡ್ಕೊಳ್ಳಿ. This duration of cell again vary from organism to organism. ನಮ್ಮ ಸೆಲ್ ನಲ್ಲಿ 24 ಗಂಟೆ ತಗೊಂಡ ಮಾತ್ರಕ್ಕೆ ಎಲ್ಲಾ ಸೆಲ್ಗಳು 26 ಆಗ್ಬೇಕಿಲ್ಲ. ಫಾರ್ ಎಕ್ಸಾಂಪಲ್ ಈಸ್ಟ್ ಸೆಲ್ ಬಗ್ಗೆ ಒಂದು ಮಾತು ಹೇಳ್ತಾರೆ. ಈಸ್ಟ್ ಎ ಫಂಗಸ್ ಯೂನಿಸೆಲ್ಲರ್ ಆರ್ಗಾನಿಸಮ್. ಇಟ್ ಡಿವೈಡ್ಸ್ ಆರ್ ಇಟ್ ಕಂಪ್ಲೀಟ್ಸ್ ದ ಸೆಲ್ ಸೈಕಲ್ ಇನ್ ಓನ್ಲಿ 90 minutes. ಯೂಕ್ಯಾರಿಟಿಕ್ ಸೆಲ್ ಅದು. ಅಂದ್ರೆ ಹೇಳಕ್ ಹೊರಟಿದ್ದು ಇಷ್ಟೇ, ಎಲ್ಲ ಸೆಲ್ಗಳಿಗೆ 24 ಗಂಟೆ ಅಲ್ಲ. ಎಲ್ಲ ಸೆಲ್ಗಳು they divide they divide once in 24 hours. Some other cells divide in just 90 minutes. When bacteria division allocated is only 20 minutes. ಅದು ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಅದನ್ನ ಕ್ವಶನ್ ಗಳಲ್ಲಿ you can expect. ನೋಡಿ, the cell cycle is divided into 2 basic phases.
ಇಂಟರ್ಫೇಸ್ ಅಂಡ್ ಎಂ ಫೇಸ್ ಅಂತ ಕರೀತೀರಾ. ಇಂಟರ್ಫೇಸ್ ಪ್ರಿಪರೇಷನ್ ಫೇಸ್. ಒಂದು ಈಸಿ ಎಕ್ಸಾಂಪಲ್ ಕೊಡ್ತೇನೆ. ಇಂಟರ್ಫೇಸ್ಗೂ ಎಂ ಫೇಸ್ಗೂ ನೀವು ಫಸ್ಟ್ ಪಿ ಯು ಸಿ ಎಕ್ಸಾಮಿನೇಷನ್, ಫಸ್ಟ್ ಪಿ ಯು ಸಿ ಕ್ಲಾಸ್ಗಳನ್ನ 10 ತಿಂಗಳುಗಳ ಕಾಲ ನೀವು ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಳ್ತೀರಾ. ಫಸ್ಟ್ ಪಿ ಯು ಸಿ ಆಗ್ಬೋದು, ಸೆಕೆಂಡ್ ಪಿ ಯು ಸಿ ಆಗ್ಬೋದು. ಈ 10 ತಿಂಗಳು ನೀವು ಏನ್ ಮಾಡ್ತೀರಿ? ಯು ಸ್ಟಡಿ ಫಾರ್ ಯುವರ್ ಎಕ್ಸಾಮಿನೇಷನ್. ಹೌದಾ? ಯು ಡೂ ಸ್ಟಡಿ ಫಾರ್ ಯುವರ್ ಎಕ್ಸಾಮಿನೇಷನ್. ನೀವು ಎಕ್ಸಾಮಿನೇಷನ್ ಬರೆಯೋದು ಎಷ್ಟೊತ್ತು? ಜಸ್ಟ್ 3 hours. 3 ಗಂಟೆಗಳ ಎಕ್ಸಾಮಿನೇಷನ್ ಬರೀಲಿಕ್ಕೆ ಸುಮಾರು 10 monthsಗಳ ಕಾಲ ನೀವು ಪ್ರಿಪೇರ್ ಮಾಡ್ತೀರಾ. ಸೊ ಪ್ರಿಪರೇಷನ್ ಟೈಮ್ ಇಸ್ ಮೋರ್ ದೆನ್ ದ ರಿಯಲ್ ಟೈಮ್ ರಿಕ್ವೈರ್ ಫಾರ್ ದ ಎಕ್ಸಾಮಿನೇಷನ್. ಎನಿ ಫೋಲ್ಡ್ ಮೋರ್. 3 ಗಂಟೆಗಳ ಎಕ್ಸಾಮ್ ಬರೀಲಿಕ್ಕೆ 10 ತಿಂಗಳು ನೀವು ಸ್ಟಡಿ ಮಾಡ್ತೀರಿ. ಹಾಗೆ ಈ ಸೆಲ್ ಡಿವಿಷನ್ ಅಲ್ಲಿ 2 phases ಇದೆ. ನಂಬರ್ 1 ಇಂಟರ್ಫೇಸ್, ಅನದರ್ 1 ಎಂ ಫೇಸ್ ಅಥವಾ ಮೈಟಾಸಿಸ್ ಫೇಸ್ ಅಂತ. ಆ ಇಂಟರ್ಫೇಸ್ ಟೇಕ್ಸ್ ಮೋರ್ ದನ್ 95% ಆಫ್ ದ ಡ್ಯೂರೇಷನ್ ಆಫ್ ದ ಸೆಲ್ ಡಿವಿಷನ್. ಹೇಳಿದ್ರೆ ಒಂದು ಅನಿಮಲ್ ಸೆಲ್, ಎಸ್ಪೆಷಲಿ ಹ್ಯೂಮನ್ ಬಾಡಿ ಸೆಲ್ ಡಿವೈಡ್ಸ್ ಒನ್ಸ್ ಇನ್ 24 hours. ಆದ್ರೆ 23 ಗಂಟೆಗಳು ಇಟ್ ಟೇಕ್ಸ್ ಫಾರ್ ಇಂಟರ್ಫೇಸ್ ಪ್ರಿಪರೇಷನ್ಗೆ. ನಾನು ಹೇಳ್ದಲ್ಲ, ನೀವು ಎಕ್ಸಾಮಿನೇಷನ್ ಮತ್ತೆ ನಿಮ್ಮ ಸ್ಟಡಿ ಟೈಮ್ ತಗೊಂಡಾಗ ಹೇಗೆ ಕಾಣ್ತಿರೋ ಅದಿದ್ರ ಮೇಲೆ ಆಯ್ತಾ? ಸೊ ದಟ್ ಈಸ್ ದ ಡ್ಯೂರೇಷನ್ ರಿಕ್ವೈರ್ ಫಾರ್ ಇಂಟರ್ಫೇಸ್. ಪ್ರಿಪರೇಷನ್ ಅಂದ್ರೆ ಇಂಟರ್ಫೇಸ್ ಅಂದ್ರೆ ಪ್ರಿಪರೇಷನ್ ಅಂತ ಅರ್ಥ. ಸೊ ದ ಎಂ ಫೇಸ್ ರೆಪ್ರೆಸೆಂಟ್ ದ ಫೇಸ್ ವೆನ್ actual cell division or mitosis occur, and the interface the phase between the two successive M phases. ಎರಡು M phaseಗಳ ಮಧ್ಯೆ ಇರತಕ್ಕಂತ ಫೇಸ್ ಇಂಟರ್ಫೇಸ್. Interface is very short duration. Real cell division occur during interface. ಅದು ಇಂಟ್ರೆಸ್ಟಿಂಗ್. ಅಂದ್ರೆ ನೀವು 10 ತಿಂಗಳು ಎಷ್ಟು ಓದಿದ್ರಿ, ಹೆಂಗ್ ಓದಿದ್ರಿ ಅನ್ನೋದಲ್ಲ, ನೀವು ಎಕ್ಸಾಮಿನೇಷನ್ ಹೇಗೆ ಬರೆದ್ರಿ ಅನ್ನೋದು ಇಂಪಾರ್ಟೆಂಟ್. ಕೆಲವರು 10 ತಿಂಗಳು ಚೆನ್ನಾಗಿ ಓದಿ ಆ 3 ಗಂಟೆ ಎಕ್ಸಾಮಿನೇಷನ್ ಚೆನ್ನಾಗಿ ಬರೀಲಿಲ್ಲ ಅಂದ್ರೆ they are not considered as a good student. ವರ್ಷ ಪೂರ್ತಿ ಎಲ್ಲರೂ ಓಡಾಡ್ಕೊಂಡು ತಿರುಗಾಡ್ಕೊಂಡೆಲ್ಲ ಬಂದು ಕೊನೆಗೆ ಒಂದಿನ ಎಕ್ಸಾಮ್ ನಲ್ಲಿ ಬಂದದೆಲ್ಲ ಚಂದ ಮಾಡಿ ಬರೆದ್ರೆ ಇಂಟರ್ ಸೊಸೈಟಿ ಸೇ ವೆರಿ ಗುಡ್ ಸ್ಟೂಡೆಂಟ್ ಅಂತ. ಇದು ಅದೇ ರೀತಿ ಎಂ ಫೇಸ್ ಇಸ್ ಅ ವೆರಿ ಶಾರ್ಟ್ ಫೇಸ್, ಬಟ್ ಎಂ ಫೇಸ್ ಇಸ್ ಅ ಇಂಪಾರ್ಟೆಂಟ್ ಫೇಸ್, ದ ಆಕ್ಚುಲ್ ಇಂಪಾರ್ಟೆಂಟ್ ಫೇಸ್. ಬಟ್ ಆ ಎಂ ಫೇಸ್ ಆಗ್ಬೇಕಾದ್ರೆ ದೇರ್ ಮಸ್ಟ್ ಬಿ ಎ ವೆರಿ ಕ್ಲಿಯರ್ ಇಂಟರ್ಫೇಸ್. It is significant to note that in the 24-hour average duration of cell cycle of human cell, the cell division proper lasts for only about 1 hour. ಅದನ್ನ ಹೇಳಿದ್ರು. 24 ಗಂಟೆನಲ್ಲಿ 1 ಗಂಟೆ ಮಾತ್ರ ಸೆಲ್ ಡಿವಿಷನ್ ತಗೊಳ್ತದೆ. ಉಳಿದ 23 ಗಂಟೆ it takes for interface. The interface lasts more than 95% of the duration of the cell cycle. ಆಯ್ತಾ? The M phase start with a nuclear division corresponding to the separation of daughter DNA ಅಥವಾ ಡಾಟರ್ ಮಾಲಿಕ್ಯೂಲ್, ಡಾಟರ್ ಕ್ರೋಮೋಸೋಮ್ಸ್. ಈ ಡಾಟರ್ ಕ್ರೋಮೋಸೋಮ್ಗಳು ಸಪರೇಟ್ ಆಗೋದೇ ವಾಟ್ ಇಸ್ ಎ ನ್ಯೂಕ್ಲಿಯರ್ ಡಿವಿಷನ್. ಅಂದ್ರೆ ಸೆಲ್ ಡಿವಿಷನ್ ಅಲ್ಲಿ 2 events occur. One is division of nucleus, what is called karyokinesis. ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಕೇಳ್ತಿರ್ತಾರೆ. ವಾಟ್ ಇಸ್ karyokinesis? Division of nucleus is called karyokinesis. The separation of daughter chromosomes, I mean the total number of chromosomes separated and moved towards to their daughter cells called karyokinesis. Karya another nucleus anta, division andre means kinesis andre division anta. And after that the cytoplasm also divide. Cytoplasm also divide. The process is called cytokinesis. Cyto andre cytoplasm, kinesis andre division. The interface though called is a resting phase. Resting phase ಅಂತ ಕರೀತಾರೆ. ಆದ್ರೆ it's actually not a resting phase. The time duration with the cell is preparing for division by undergoing both the cell growth and the DNA replication in an orderly manner. ಈ interface ಅಲ್ಲಿ important 2 things happen. ಒಂದು cell growth ಆಗುತ್ತೆ, DNA replication ಆಗ್ತದೆ. ಅವೆರಡು ಆದ್ರೆ ಮಾತ್ರ the interface. So the interface is further divided into 3 phases. ಒಂದು G1
G stands for gap. G stands for gap. Gap 1 phase, S phase, G2 phase. G2 phase and gap phase. Gap 2 phase. S phase ಅಂದ್ರೆ ಸಿಂಥೆಟಿಕ್ ಫಾರ್ ಸಿಂಥಸಿಸ್ ಫೇಸ್ ಅಂತ ಅರ್ಥ. ನೋಡಿ ಇಲ್ಲಿ ರೈಟ್ ಒಂದು ಡಯಾಗ್ರಾಮ್ ಇದೆ ನೋಡ್ಕೊಳ್ಳಿ. ಅದರಲ್ಲಿ ಅರ್ಥ ಆಗತ್ತೆ ಅಂತ ಕಾಣುತ್ತೆ. G1, S, G2 more than 95% ಇಷ್ಟೇ ನೋಡಿ. ಓನ್ಲಿ ಎಂ ಫೇಸ್ ಅಂದ್ರೆ ಇಷ್ಟೇ ಟೈಮ್ಸ್. 24 ಗಂಟೆನಲ್ಲಿ 1 ಗಂಟೆ ಮಾತ್ರ ಎಂ ಫೇಸ್ಗೆ, 23 ಗಂಟೆ ಸಹ ಅದು ಒಡಿಗಾಳು ಇಂಟರ್ಫೇಸ್ಗೆ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಈಗ let us see one by one what are the events that occur during these different phases. ಆಯ್ತಾ? Number 1, G1 phase corresponds to the interval between the mitosis and initiation of DNA replication. ಅಂದ್ರೆ ಈ G1 phase ಆದ್ಮೇಲೆ ಬರೋದು S phase, ಅದೇ ರೆಪ್ಲಿಕೇಶನ್ ಫೇಸ್. G1 phase ಗಿಂತ ಮೊದಲು ಇರೋದು ಮೈಟಾಸಿಸ್ ಫೇಸ್. ಮೈಟಾಸಿಸ್ ಆಗಿ ರೆಪ್ಲಿಕೇಶನ್ ಆಗೋದಕ್ಕಿಂತ ಮೊದಲು ಈ ಮಧ್ಯೆ ಗ್ಯಾಪ್ ಇರೋ ಜಾಗವೇ G1. G1 phase ಮುಗಿದ ತಕ್ಷಣ ದ ಸೆಲ್ ಮೂವ್ ಟು ಸೆಲ್ DNA ರೆಪ್ಲಿಕೇಶನ್. ಅಂದ್ರೆ ಆ ಸೈಕಲ್ ನಲ್ಲಿ ಒಂದು ನಿಮಿಷ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಎಂ ಫೇಸ್ ಆದ್ಮೇಲೆ ಈ ಎಸ್ ಫೇಸ್ ಗಿಂತ ಮೊದಲು ಗ್ಯಾಪ್ ನಲ್ಲಿ G1 ಫೇಸ್ ಆಗ್ತದೆ. ಇದೇ G1 ಫೇಸ್ ಅಂದ್ರೆ ಅದನ್ನ ಹೇಳೋದು ಗ್ಯಾಪ್ ಬಿಟ್ವೀನ್ ಮೈಟಾಸಿಸ್ ಅಂಡ್ ಸಿಂಥೆಟಿಕ್ ಫೇಸ್ ಅಥವಾ ರೆಪ್ಲಿಕೇಶನ್ ಫೇಸ್. ಈ ಫೇಸ್ ಅನ್ನ ನಾವು G1 ಫೇಸಿನ ಆ ಡ್ಯೂರೇಷನ್ ಆ ಪ್ಲೇಸ್ ಅಂತ ಕರೀತೀವಿ. ಆದ್ರೆ ಏನಾಗ್ತದೆ ಡ್ಯೂರಿಂಗ್ G1 ಫೇಸ್? The cell is metabolically active. What do you mean metabolically active? It accumulates many things required for the cell division. ಅಥವಾ DNA ರೆಪ್ಲಿಕೇಶನ್ ಆಗ್ಲಿಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ಅದು ಸ್ಟೋರ್ ಮಾಡ್ಕೊಳ್ಳೋದು. ನೀವೊಂದು ಮನೆ ಕಟ್ಟಬೇಕಾದ್ರೆ ಆ ಮನೆಗೆ ಬೇಕಾದ ಮೆಟೀರಿಯಲ್ಸ್ ಅನ್ನೆಲ್ಲ ಸ್ಟೋರ್ ಮಾಡ್ತಿರೋ, ಇದು ಸೆಲ್ ಅಂದ್ರೆ DNA ರೆಪ್ಲಿಕೇಶನ್ ಆಗೋದಕ್ಕಿಂತ ಮೊದಲು G1 ಫೇಸ್ ನಲ್ಲಿ ಆ ರೆಪ್ಲಿಕೇಶನ್ ಆಗ್ಲಿಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ಸಿಂಥಸ್ ಮಾಡೋದು, ಸ್ಟೋರ್ ಮಾಡೋ ಕೆಲಸ ಮಾಡುತ್ತೆ. That's why we say cell is metabolically active. ಎರಡನೇ ಪ್ರಾಸೆಸ್, ಇಟ್ ಕಂಟಿನ್ಯೂಸ್ಲಿ ಗ್ರೋ. ಸೆಲ್ ಬೆಳೀತಾ ಹೋಗ್ತದೆ, ಇದು ಸಿಂಥಸಿಸ್ ಅನ್ನ ಮಾಡ್ತಾ ಹೋಗ್ತದೆ. 2 events occur during G1. ಇಷ್ಟೇ ಅದ್ರಲ್ಲಿ ನಿಮ್ಮ ಬುಕ್ ಅಲ್ಲಿ ಕೊಟ್ಟಿರೋದು. ಇವೆಂಟ್ಸ್ ತುಂಬಾ ಉಂಟು. ನೀವು ಯಾವ್ದಾದ್ರು ರೆಫರೆನ್ಸ್ ಬುಕ್ ಅಲ್ಲಿ ಹೋದ್ರೆ ಸಿಕ್ಕಾಪಟ್ಟೆ ಮಾತಾಡ್ಲಿಕ್ಕೆ ಉಂಟು ಅದ್ರ ಬಗ್ಗೆ. ಇಷ್ಟೊಂದು ಬುಕ್ ನಲ್ಲಿ ಇಲ್ಲ. ಅದ್ರ ಏನ್ ಹೇಳ್ತಾನೆ, ಡಸ್ ನಾಟ್ ರೆಪ್ಲಿಕೇಟ್ DNA ರೆಪ್ಲಿಕೇಶನ್ ಆಗಲ್ಲ. ಓನ್ಲಿ DNA replication ಆಗಲ್ಲ. Only cell growth continuous and also cell is metabolically very active. ಇದು ಎರಡು things that happen during G1 phase. ಆದರೆ ಆ G1 phase ನಲ್ಲಿ ಏನು ಅಕ್ಯುಮುಲೇಟ್ ಮಾಡ್ತಲ್ವಾ, metabolically active ಆಯ್ತು, ಗ್ರೋತ್ ಆಯ್ತು ಅಂದ್ರೆ what all are the things are accumulated in the cell. Using that material the DNA molecules undergo replication. ಅದು ನೆಕ್ಸ್ಟ್ ಸ್ಟೇಜ್ ನಲ್ಲಿ. ದಟ್ ಈಸ್ ವಾಟ್ ಯು ಕಾಲ್ ಎಸ್ ಫೇಸ್ ಅಲ್ಲಿ. ಎಸ್ ಫೇಸ್ ಅಲ್ಲಿ ಆಗ್ತಕ್ಕಂಥದ್ದು ಸಿಂಥೆಟಿಕ್ ಫೇಸ್ ಅಂತ ಯಾಕೆ ಹೇಳ್ತೇವೆ ಅಂದ್ರೆ, ಇಟ್ ಮಾರ್ಕ್ಸ್ ದ ಪೀರಿಯಡ್ ಡ್ಯೂರಿಂಗ್ ವಿಚ್ DNA ಸಿಂಥಸಿಸ್. ಹೇಳಿದೆ ನಾನು, 46 ಕ್ರೋಮೋಸೋಮ್, 46 DNA ಮನುಷ್ಯನ ಸೆಲ್ ನಲ್ಲಿ. ಈ ಎಸ್ ಫೇಸ್ ನಡೀತಿರುವಾಗ 46 DNA ಮಾಲಿಕ್ಯೂಲ್ಗಳು 92 DNA ಮಾಲಿಕ್ಯೂಲ್ ಆಗುತ್ತೆ. ಆದ್ರೆ ಕ್ರೋಮೋಸೋಮ್ ನಂಬರ್ ಮಾತ್ರ ಅಷ್ಟೇ ಇರ್ತಾವೆ. ಒಂದು ಕ್ರೋಮೋಸೋಮ್ ಒಳಗಡೆನೆ DNA replication ಆಗ್ಬಿಡುತ್ತೆ, ಡೂಪ್ಲಿಕೇಶನ್ ಆಗ್ಬಿಡುತ್ತೆ. So that events occur during S phase. So S phase is for synthesis. During this time, the amount of DNA per cell doubles. ಈಗ ನೆನ್ಪಿಟ್ಕೊಳ್ಳಿ, ನಾನು ಹೇಳಿದೆನ DNA ಕಂಟೆಂಟ್ ಡಬಲ್ಸ್. 46 DNA ಇದ್ದಿದ್ದು 92 DNA ಆಯ್ತು. ಯಾವ ಕಾರಣಕ್ಕೂ ಕ್ರೋಮೋಸೋಮಿನ ನಂಬರ್ ಜಾಸ್ತಿ ಆಗಲ್ಲ. ಕ್ರೋಮೋಸೋಮ್ ನಂಬರ್ ಜಾಸ್ತಿ ಆಗಲ್ಲ. ಆಯ್ತಾ? ಆದ್ರೆ ಇಲ್ಲಿ ನೋಡ್ಕೊಳ್ಳಿ, ಮುಂದಿನ ಸ್ಟೇಟ್ಮೆಂಟ್ ಅದಕ್ಕೆ ಕರೆಸ್ಪಾಂಡೆಂಟ್ ಸ್ಟೇಟ್ಮೆಂಟ್ ಉಂಟು. ಇಫ್ ದ ಇನಿಷಿಯಲ್ ಅಮೌಂಟ್ ಆಫ್ DNA is denoted as 2C ಆದರೆ, DNA 2C ಆದ್ರೆ then it increases to 4C. 2 ಸ್ಟ್ಯಾಂಡ್ ಇದ್ದದ್ದು 4 ಸ್ಟ್ಯಾಂಡ್ ಆಗ್ತದೆ. DNA 2 ಸ್ಟ್ಯಾಂಡ್ ಇರ್ತದೆ. ಒಂದು DNA ಅಂದ್ರೆ 2 ಸ್ಟ್ಯಾಂಡ್, ಅದು 4 ಸ್ಟ್ಯಾಂಡ್ ಆಗ್ತದೆ. ಒಂದು DNA ಮಾಲಿಕ್ಯೂಲ್ 2 DNA ಮಾಲಿಕ್ಯೂಲ್ ಆಗ್ತದೆ. However, ನೋಡಿ ನೆಕ್ಸ್ಟ್ ಆನ್ಸರ್,
there is no increase in the chromosome number. Chromosome number ಜಾಸ್ತಿ ಆಗಲ್ಲ, DNA number ಜಾಸ್ತಿ ಆಗಲ್ಲ. If the cell had diploid ಅಂದ್ರೆ 2 sets of chromosome, 2n number ಇದ್ರೆ 2n number of chromosomes, even after the S the number of chromosome remain same, ಅದು 2n ಇರ್ತದೆ. ಕ್ರೋಮೋಸೋಮ್ ನಂಬರ್ ನಲ್ಲಿ ಚೇಂಜ್ ಇಲ್ಲ, ಕ್ರೋಮೋಸೋಮ್ ಒಳಗಿರ್ತಕ್ಕಂಥ DNA ಗಳು ಮಾತ್ರ ಡೂಪ್ಲಿಕೇಟ್ ಆಗ್ತದೆ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನೆಲ್ಲ ನಿಮ್ಮ ನೀಟ್ ನಲ್ಲಿ ಕ್ವಶನ್ ಬರ್ತದೆ. Even after the S phase, the chromosome number remains same ಅಂದ್ಬಿಡ್ತಾನೆ. Yes, after the S phase, the DNA number doubles ಅಂತ ಹೇಳ್ತಾನೆ. Yes, DNA ಡಬಲ್ ಆಗುತ್ತೆ, ಕ್ರೋಮೋಸೋಮ್ ನಂಬರ್ ಸೇಮ್ ಇರುತ್ತೆ. ಹಾಗಾದ್ರೆ in animal cells, one more things happen. Plant cell ಅಲ್ಲಿ ಇಲ್ಲ, animal cell ಅಲ್ಲಿ ಉಂಟು. ಏನು? Centriole ಅನ್ನೋದು it is there only in animal cell. They are not found in the plant cell. Centriole. ಆಯ್ತಾ? In animal cells, during S phase, DNA replication begin in the nucleus and the centriole duplicates in the cytoplasm. Nucleus ನ ಹೊರಗಡೆ ಇರುತ್ತೆ cytoplasm, sorry, centriole, ಅದು ಡೂಪ್ಲಿಕೇಟ್ ಆಗ್ತದೆ. ಆಯ್ತಾ? ಅಂದ್ರೆ ಯಾವಾಗ ಎಸ್ ಫೇಸ್ ನಲ್ಲಿ DNA ರೆಪ್ಲಿಕೇಶನ್ ಆಗತ್ತೆ. ಆಯ್ತಾ? ಅನಿಮಲ್ ಸೆಲ್ಗಳಲ್ಲಿ ಮಾತ್ರ ಸೆಂಟ್ರಿಯೋಲ್ ಆಲ್ಸೋ ಡೂಪ್ಲಿಕೇಟ್ಸ್. ಸೆಂಟ್ರಿಯೋಲ್ ಡೂಪ್ಲಿಕೇಶನ್ ಆಗ್ತದೆ ಸೈಟೋಪ್ಲಾಸಂ. ಈಗ ಡ್ಯೂರಿಂಗ್ ಎಸ್ ಮುಗೀತು, ಕಮ್ ಟು ದ G2 phase. Proteins are synthesized in the preparation for mitosis while cell growth continues. Cell growth is there for in G1 ಮತ್ತೆ G2 ನಲ್ಲಿ ಸೆಲ್ ಗ್ರೋತ್ ಇರುತ್ತೆ. ಎಸ್ ಫೇಸ್ ಅಲ್ಲಿ ಸೆಲ್ ಗ್ರೋತ್ ಇರಲ್ಲ, DNA ರೆಪ್ಲಿಕೇಶನ್ ಆಗ್ತದೆ. ಅದೊಂದೇ ಈವೆಂಟ್ಸ್ ಅಬೌಟ್ G2. Some cells in the adult animals do not appear exhibit division. ಕೆಲವು ಸೆಲ್ಗಳು ಉಂಟು ನಮ್ಮ ದೇಹದಲ್ಲಿ, ಅದು ಒಮ್ಮೆ ಹಾರ್ಟ್ ಎಲ್ಲ ಫಾರ್ಮೇಶನ್ ಮತ್ತೆ ಡಿವಿಷನ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಹಾರ್ಟ್ ಸೆಲ್ಸ್, ಹಾರ್ಟಿನ ಸೆಲ್ಗಳಿದೆಲ್ಲ ಮಯೋಕಾರ್ಡಿಯಂ, ಅವೆಲ್ಲ ಮತ್ತೆ ಡಿವಿಷನ್ ಆಗಲ್ಲ. ಒಮ್ಮೆ ಡಿವಿಷನ್ ಆದ್ಮೇಲೆ ಪರ್ಮನೆಂಟ್ ಆಗಿಬಿಡ್ತದೆ. And many others cell division only occasional. ಕೆಲವು ಕಡೆ, not always. Some cells divide occasionally. Some cells they may not divide after that once they form. Some cells divide when there is a replacement required. ನಿಮ್ಗೊಂದು ಗಾಯ ಆಯ್ತು, ಒಂದಷ್ಟು ಸೆಲ್ಗಳು ಫಸ್ಟ್ ಸೆಲ್ ಆಗಿ ಸತ್ತೋಯ್ತು, ಅಲ್ಲಿ ತಗ್ಗು ಬಿತ್ತು, ಕೆಲವು ದಿನಗಳ ನಂತರ ಅಲ್ಲಿ ಮತ್ತೆ ಸೆಲ್ ಕಂಪ್ಲೀಟ್ ಬಂದು ಕವರ್ ಆಗ್ತದೆ. ಅಂದ್ರೆ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಸೆಲ್ಗಳು ಅವಾಗ ಡಿವಿಷನ್ ಆಗ್ತದೆ. ಅಂದ್ರೆ ಸಮ್ ಸೆಲ್ಸ್ ಡಿವೈಡ್ ಒಕೇಶನಲ್, ಸಮಟೈಮ್ಸ್ ಸೆಲ್ಸ್ ಮೇ ನಾಟ್ ಡಿವೈಡ್ ಎಟ್ ಆಲ್. ಆಯ್ತಾ? ಇಂಜುರಿ ಆಗಿ ಸೆಲ್ ಡೆತ್ ಆದಾಗ ಅಲ್ಲಿ ಸೆಲ್ ಅನ್ನ ತೆಗೆದು ಬೇರೆ ಹೊಸ ಸೆಲ್ ಬರ್ತದೆ. ಸೊ ಹಾಗೆ ಅಂತ ಕೇಸ್ ನಲ್ಲಿ ಈ ಸೆಲ್ಗಳಿದಾವಲ್ಲ, ಆಫ್ಟರ್ ಮೈಟಾಸಿಸ್, ಒಂದು ಸೆಲ್ ಮೈಟಾಸಿಸ್ ಆಯ್ತು, ಡಿವಿಷನ್ ಆದ್ಮೇಲೆ ಅದರ ಮರಿ ಸೆಲ್ಗಳು ದೇ ಎಂಟರ್ ಟು ದ G1 phase. G1 phase ನಲ್ಲಿ ಗ್ರೋತ್ ಅಲ್ಲಿ ಆಗ್ತದೆ, ಮೆಟಬಾಲಿಕ್ ಆಕ್ಟಿವಿಟಿ ಅಲ್ಲಿ ಆಗ್ತದೆ. ಆ ಸೆಲ್ಸ್ ದೇ ಡು ನಾಟ್ ಎಂಟರ್ ಟು ಎಸ್ ಫೇಸ್. ಅವು ಎಸ್ ಫೇಸ್ ಹೋಗಲ್ಲ, ಅಲ್ಲೇ ಒಂದು ಸೈಡಿಗೆ, ಅಂದ್ರೆ ತಮ್ಮ ಆ ಸ್ಟೇಜ್ ಅವು ಅಲ್ಲಿ ಉಳ್ಕೊಳ್ತವೆ. This stage, what we call inactive stage, they are not entering into the S phase stage. So such inactive stage of cell is called quiescent stage ಅಂತ ಕರೀತಾರೆ. ಅಂದ್ರೆ ಮುಂದೊಂದು ದಿನ ಆ ಸೆಲ್ಗಳು ಡಿವಿಷನ್ ಆಗ್ಬೇಕಾದ್ರೆ ದೇ ಆರ್ ರೆಡಿ ಟು ಡಿವೈಡ್, ಬಟ್ ಇನ್ ಅ ಸೀಕ್ವೆನ್ಸ್ ಇಟ್ ಇಸ್ ನಾಟ್ ರಿಕ್ವೈರ್ಡ್. ಅಟ್ ಪ್ರೆಸೆಂಟ್ ಅದು ಡಿವಿಷನ್ ಆಗ್ಬೇಕಾಗಿಲ್ಲ. ಹೊಸ ಸೆಲ್ ಫಾರ್ಮೇಶನ್ ಆಯ್ತು ಅಂದ್ರೆ ಮೈಟಾಸಿಸ್ ಆಯ್ತು, ಆಮೇಲೆ G1 ಅಲ್ಲಿ ಬಂತು, G1 ಅಲ್ಲಿ ಮೆಟಾಬಾಲಿಕಲಿ ಆಕ್ಟಿವ್ ಆಯ್ತು, ಗ್ರೋತ್ ಆಯ್ತು. ಈಗ ಅವುಗಳು ರೆಸ್ಟಿಗೆ ಹೋಗ್ಬಿಡ್ತದೆ, ಇನ್ಆಕ್ಟಿವ್ ಸ್ಟೇಜಿಗೆ ಹೋಗ್ತದೆ. ಆ ಸೆಲ್ಗಳು ದೇ ಡು ನಾಟ್ ಡಿವೈಡ್. ದಿಸ್ ಈವೆಂಟ್ ಇಸ್ ಕಾಲ್ಡ್, ಆರ್ ಸಾರಿ, ದಿಸ್ ಸ್ಟೇಜ್ ಇಸ್ ಕಾಲ್ಡ್ ಕ್ವಿಸೆಂಟ್ ಸ್ಟೇಜ್ ಅಂತ ಕರೀತಾರೆ. ಅಂದ್ರೆ ಮುಂದೊಂದು ದಿನ ಆ ಬಾಡಿನಲ್ಲಿ ಆ ಸೆಲ್ ಡಿವಿಷನ್ ಆಗ್ಬೇಕು ಅಂತ ಏನಾದ್ರು ಆಸೆ ಆದ್ರೆ ಅದು ಡಿವಿಷನ್ ಆಗ್ತದೆ. Cells in this stage remain metabolically active, but no longer proliferate unless called. No longer proliferate. Division ಆಗಲ್ಲ unless called on to do so, depending on the requirement of the organs. ಎಲ್ಲಾರು ಗಾಯ ಆಯ್ತು, ಮರೆಯ ನೀನ್ ಬಾ, ಅಲ್ಲಿ ಸೆಲ್ ಸತ್ತೋಗಿದೆ, ನೀ ಡಿವಿಷನ್ ಆಗಿ ಅಲ್ಲಿ ಪ್ಯಾಕಪ್ ಮಾಡು ಅಂತ ಹೇಳಿದ್ರೆ ಅದು ಬಂದು ಡಿವಿಷನ್ ಆಗ್ತದೆ, ಇಲ್ಲಾಂದ್ರೆ ಡಿವಿಷನ್ ಆಗಲ್ಲ. ಸೊ ದಟ್ ಈಸ್ ವಾಟ್ ಯು ಕಾಲ್ ಕ್ವಿಸೆಂಟ್ ಸ್ಟೇಜ್ ನ ಸೆಲ್ಗಳ ಹಣೆ ಬರ. ಅದು ನಮ್ಮಲ್ಲಿ ಯಾರಿಗೂ ರಿಸರ್ವ್ ಸೆಲ್ಸ್ ಇರ್ತದೆ. ಕೆಲವೊಮ್ಮೆ ಗೊತ್ತಿರೋ ನಿಮ್ಮ ಬಾಡಿನಲ್ಲಿ ಎಲ್ಲೊಂದ್ ಕಡೆ ಗಾಯ ಆಯ್ತು, ಸ್ವಲ್ಪ ಪಸ್ ಆಯ್ತು,
ಅಲ್ಲಿ ಕೆಲವು ಸೆಲ್ಲುಗಳೆಲ್ಲ ಸತ್ತೋಯ್ತು, ಕೆಲವು ದಿನಗಳ ನಂತರ ಅಲ್ಲಿ ಮತ್ತೆ ಗಾಯ ವಾಸಿಯಾಗಿರುತ್ತೆ. ಅದರ ಅರ್ಥ ಅದರ ಸುತ್ತಮುತ್ತ ಇದ್ದ ರೆಸ್ಟಿಂಗ್ ಸೆಲ್ಸ್ ದೇ ಸ್ಟಾರ್ಟ್ ಡಿವಿಷನ್ ಅಂತ ನೋಡಿ. ಮೈಟಾಸಿಸ್ ಆದ್ಮೇಲೆ ಸೆಲ್ ಗ್ರೋತ್ ಆಯ್ತು ನೋಡಿ. G1 ಫೇಸ್ ನಿಂದ ಕೆಲವು ಸೆಲ್ಗಳು ದೇ ಎಂಟರ್ ಟು G0. ಇನ್ನು ಮುಂದೊಂದಿನ ಬೇಕಂದ್ರೆ ದೇ ಕಮ್ ಅಂಡ್ ಜಾಯಿನ್. ಸೊ ದಟ್ ಈಸ್ ವಾಟ್ ಯು ಸೇ ಜಿ ಅಥವಾ ಕ್ರಿಸೆಂಟ್ ಸ್ಟೇಜ್ ಅಂತ ಕರೆಯೋದು ಅದನ್ನೇ. ಇನ್ನು 2-3 ಸ್ಟೇಟ್ಮೆಂಟ್ಸ್ ವೆರಿ ಇಂಪಾರ್ಟೆಂಟ್ ಒನ್ ಪಾಯಿಂಟ್ ಅವರ್ ಎಕ್ಸಾಮಿನೇಷನ್. ಆದ್ರೆ ಇದು ತುಂಬಾ 100% ರಿಯಾಲಿಟಿ ಅಲ್ಲ ಸ್ಟೇಟ್ಮೆಂಟ್, ಆದ್ರೂ ಕೇಳ್ತಾರೆ ಎಕ್ಸಾಮಿನೇಷನ್. ನೀಟ್ ಎಕ್ಸಾಮಿನೇಷನ್ ಬರ್ತಕ್ಕಂಥ ಕ್ವಶನ್ ಇರೋದ ಸ್ಟೇಟ್ಮೆಂಟ್ಸ್. ಇನ್ ಅನಿಮಲ್ ಸೆಲ್ಸ್ ಮೈಟಾಟಿಕ್ ಸೆಲ್ ಡಿವಿಷನ್ ಈಸ್ ಓನ್ಲಿ ಸೀನ್ ಇನ್ ಸೊಮ್ಯಾಟಿಕ್ ಸೆಲ್ಸ್. ಸೊಮ್ಯಾಟಿಕ್ ಸೆಲ್ಗಳಲ್ಲಿ ಮಾತ್ರ ಮೈಟಾಟಿಕ್ ಡಿವಿಷನ್ ಆಗ್ತದೆ. Against this, the plant cells can show mitotic division in both haploid and diploid cells. Plant cell alli haploid allu agutte, diploid allu agutte. Animal cell alli adu only in diploid allu agutte. Adre munde avanu heltane there are some exceptions are there. ಏನು ಗೊತ್ತಾ, in animal cell nalli ನೆನಪಿಟ್ಕೊಳ್ಳಿ, that is in ಹನಿಬಿಯ ಸೆಲ್ ನಲ್ಲಿ, ಬಾಡಿ ನಲ್ಲಿ, ಎಸ್ಪೆಷಲಿ ಡ್ರೋನ್ ನಲ್ಲಿ, ಮೇಲ್ ಹನಿಬಿ ನಲ್ಲಿ there is mitosis occur during gamete formation. ಅಂದ್ರೆ ಹ್ಯಾಪ್ಲಾಯ್ಡ್ ಸೆಲ್ ಗೆ ಮೈಟಾಸಿಸ್ ಆಗ್ತದೆ. That is rare case, mean exceptional case. Otherwise it is a general statement. From recollection of examples of alternation generation in plants, identify the plant species that stages at which mitosis is seen in haploid cells. It is very easy andre to identify this one. That to know this one, you should know the life cycle of ನಮ್ಮ ಯಾವುದು ಬ್ರಯೋಫೈಟಾದಲ್ಲಿ ಪ್ಲಾಂಟ್ ಬಾಡಿನಲ್ಲಿ ಹ್ಯಾಪ್ಲಾಯ್ಡ್ ಅಲ್ಲಿ ಮೈಟಾಸಿಸ್ ಆಗುತ್ತೆ, ಡಿಪ್ಲಾಯ್ಡ್ ಅಲ್ಲೂ ಮೈಟಾಸಿಸ್ ಆಗ್ತದೆ. ದಟ್ ಈಸ್ ವೆರಿ ಗುಡ್ ಎಕ್ಸಾಂಪಲ್. ದಟ್ ಈಸ್ ಇನ್ ಕೇಸ್ ಆಫ್ ಬ್ರಯೋಫೈಟಾ. ಆಲ್ಗನಲ್ಲೂ ಉಂಟು, ಬ್ರಯೋಫೈಟಾ ಬೆಸ್ಟ್. Then types of cell divisions are there: amitosis, mitosis and meiosis ಅಂತ ಉಂಟು. Okay, amitosis splits the nucleus and cytoplasm by furrowing without chromosome and spindle formation. It's very rare. Amitosis ತುಂಬಾ ಕಡಿಮೆ. Splits the nucleus and cytoplasm. ಸ್ಪ್ಲಿಟ್ ಆಗಿ ಫರೋ ಆಗಿ ಸ್ಪ್ಲಿಟ್ ಆಗಿಬಿಡ್ತದೆ. ನಾಟ್ ಈಕ್ವಲ್ ಆಗಿ ಡಿವಿಷನ್ ಆಗ್ಬೇಕಂತಿಲ್ಲ. ಸ್ಪಿಂಡಲ್ ಫೈಬರ್ ಫಾರ್ಮೇಶನ್ ಆಗಲ್ಲ, ತುಂಬಾ ರೇರ್. ತುಂಬಾ ಇಲ್ಲ, ತುಂಬಾ ಲೋವರ್ ಆರ್ಗ್ಯಾನಿಸಮ್ ಅವೆಲ್ಲ ಉಂಟು. ಇದು ಆಮೈಟಾಸಿಸ್ ನ ಚಿತ್ರ. ಫರೋ ಅಂದ್ರೆ ಸೆಲ್ಲಿನ ಮಧ್ಯದಲ್ಲಿ ಸಣ್ಣಕ್ಕೆ ಒಂದು ತಗ್ಗು ಬೀಳ್ತದೆ, ಅದು ಎಕ್ಸ್ಟೆಂಡ್ ಆಗ್ತದೆ, ಒಳಗಡೆ ತನಕ ಬರ್ತದೆ. ಸೊ ದ ಟೂ ಸೆಲ್ ಡಿವೈಡ್ಸ್ ಆಫ್ಟರ್ ಡಿವಿಷನ್ ಆಫ್ ದ ನ್ಯೂಕ್ಲಿಯಸ್. ಸೊ ಇಟ್ ಕಾಲ್ಡ್ ಆಮೈಟಾಸಿಸ್. ಮೈಟಾಸಿಸ್ ಬನ್ನಿ. So mitosis produces two cells having chromosome, identical chromosome and same number of chromosomes in the daughter cells. Andre mitosis produces two cells having chromosomes identical to those of the parent cells. It occurs in somatic cells and undifferentiated germ cells. Somatic cells and undifferentiated germ cells. ಈ ಎರಡು ಕಡೆ ಮೈಟಾಸಿಸ್ ಆಗ್ತದೆ, ನಮ್ಮ ಬಾಡಿನಲ್ಲಿ ಆಗ್ತದೆ. 4 ಫೇಸಸ್ ಉಂಟು: ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್, ಟೀಲೋಫೇಸ್. ನೆನ್ಪಿಟ್ಕೊಳ್ಳಿ, ನಮ್ಮ ಸೆಲ್ ಡಿವಿಷನ್ ಸೆಲ್ ಸೈಕಲ್ ನಲ್ಲಿ G1 ಆಯ್ತು, S ಆಯ್ತು, G2 ಆಯ್ತು. ಆಮೇಲೆ ನಾವು ಯಾವ್ಯಾವ್ದ್ರಲ್ಲಿ ಯಾವ್ಯಾವ ತರ ಸೆಲ್ ಡಿವಿಷನ್ ಆಗುತ್ತೆ ಅಂತ ಹೇಳಿದ್ವಿ. ಈಗ ನಾವು ನಿಜವಾದ ಮೈಟಾಸಿಸ್ ಎಂ ಫೇಸ್ ಎಂಟ್ರಿ ಆದ್ವಿ. ಎಂ ಫೇಸ್ ಕಂಪ್ಲೀಟ್ ಆದಾಗ ಒಂದು ಸೆಲ್ ಇಂದ 2 ಡಾಟರ್ ಸೆಲ್ಸ್ ಬರುತ್ತೆ. ಒಂದು ಸೆಲ್ಲಿಂದ ಅಂತವರಿಗಿಂತ ಒಂದು ಸೆಲ್ ಡಿವಿಷನ್ ಆಗಿ 2 ಡಾಟರ್ ಸೆಲ್ ಆಗ್ತದೆ. ದ ಡಾಟರ್ ಸೆಲ್ಸ್ ರಿಸೀವ್ ಸೇಮ್ ನಂಬರ್ ಆಫ್ ಕ್ರೋಮೋಸೋಮ್ ಲೈಕ್ ದಟ್ ಆಫ್ ದ ಪೇರೆಂಟ್ ಸೆಲ್. ಪೇರೆಂಟ್ ಸೆಲ್ ಅಲ್ಲಿ 46 ಕ್ರೋಮೋಸೋಮ್ ಇದ್ರೆ ಆ ಸೆಲ್ ಡಿವಿಷನ್ ಆದಾಗ 2 ಮರಿಸೆಲ್ ಆಗ್ತದಲ್ಲ, ಆ ಮರಿಸೆಲ್ಗಳಲ್ಲಿ 46 ಕ್ರೋಮೋಸೋಮ್ ಉಳಿತದೆ. ಪೇರೆಂಟ್ ಸೆಲ್ ಉಳಿಯಲ್ಲ. ಪೇರೆಂಟ್ ಸೆಲ್ ಡಿವಿಷನ್ ಆಗಿನೇ ಮರಿಸೆಲ್ ಬರೋದು. ಅದು ಆಫ್ಟರ್ ದ ಡಿವಿಷನ್ ಓನ್ಲಿ 2 ಸೆಲ್ ವಿಲ್ ಬಿ ದೇರ್. ಡೋಂಟ್ ಥಿಂಕ್ ದಟ್ ದೇರ್ ಆರ್ 3 ಸೆಲ್ಸ್. ಮದರ್ ಸೆಲ್ ಇತ್ತಲ್ಲ ಸರ್, ಅದರಿಂದ 2 ಸೆಲ್ ಬಂದಿದ್ದಲ್ವ? ಅಲ್ಲ, ಅದು ಡಿವಿಷನ್ ಆಗಿ 2 ಸೆಲ್ ಬರೋದ್ರಿಂದ only 2 cells remain. Those 2 cells are called daughter cells. They receive same number of chromosome like that of the parent cell. So prophase ಅಲ್ಲಿ ಏನೆಲ್ಲ ನಡೆಯುತ್ತೆ ನೋಡಿ. Which is the first stage of karyokinesis? Number 1,
Mitosis follow the S and G2 phase. ಅದಾದ್ಮೇಲೆ interphase ಆದ್ಮೇಲೆ in S and G2 phase, the new DNA molecule formed are not distinct but intertwined. ಅವು ಬೇರೆ ಬೇರೆ ಆಗಿರಲ್ಲ, ಹತ್ತತ್ರ ಹಿಂಗೆ ಅಟ್ಯಾಚ್ ಆಗಿರ್ತದೆ. ಫಸ್ಟ್ ಈ ರೀತಿ ಎರಡಿತ್ತು, ಎರಡು ಡಾಟರ್ ಬಡಿಗಳು, ಸಾರಿ ಈ ರೀತಿ ಒಂದು DNA ಇತ್ತು, ಒಂದು DNA, ಎರಡು ಸ್ಟ್ರಾಂಡ್ ಇರೋ ಒಂದು DNA ಇತ್ತು. ಎಸ್ ಸಿ ಬಂದಾದ್ರೂ ಡೂಪ್ಲಿಕೇಶನ್ ಆಯ್ತು ಈ ರೀತಿ. ಬಟ್ ಇವೆರಡು ಸಪರೇಟ್ ಆಗಿರಲ್ಲ, ಒಟ್ಟೊಟ್ಟಿಗೆ ಹಿಂಗೆ ಇರ್ತದೆ. ಸಾರಿ ಸ್ಟೂಡೆಂಟ್ಸ್, there is a problem. ನೆಟ್ ಕನೆಕ್ಷನ್ ತಪ್ಪಿ ಹೋಯ್ತು ನಮ್ಮ ಕಡೆ. ಏಕೆ ಮಿನಿಟ್, ಒಂದು ನಿಮಿಷ, ನಾನು ಸ್ವಲ್ಪ ನೆಟ್ ಕನೆಕ್ಷನ್ ಕೊಟ್ಕೊಳ್ತೇನೆ. ಓಕೆ ಸರ್, ಓಕೆ ಸರ್. Can you hear my voice? Yes sir, yes sir. Okay. No problem. Okay. See, prophase, the first stage. ನೋಡಿ, prophase is marked by the initiation of condensation of chromosomal material ಅಂತ ಹೇಳ್ತೇವೆ. ಇಲ್ಲಿ ನೋಡಿ 4 events ಆಗ್ತದೆ. ಜಸ್ಟ್ ಫಸ್ಟ್ ಹೇಳಿಬಿಡ್ತೇನೆ. prophase ಮುಗಿಯೋರೊಳಗೆ 4 events should complete. Number 1, ನಾವು prophase ಗೆ ಸ್ಟಾರ್ಟ್ ಆದಾಗ ಆ ಕ್ರೋಮೋ ಅದನ್ನ ನಾವು ಒಂದು ವರ್ಡ್ಗಳು ಕ್ರೋಮೋಸೋಮ್ಸ್ ಅಂತ ನಾವು ನಾರ್ಮಲ್ ಕರೆಯೋ ವರ್ಡ್ಸ್ ಇದೆಯಲ್ಲ, ಅಲ್ಲಿ ಕ್ರೋಮೋಸೋಮ್ ಅಂತ ಕರೀಬಾರ್ದು. ಯು ಶುಡ್ ಸೇ ದಟ್ ಇಸ್ ಕ್ರೋಮ್ಯಾಟಿನ್. Chromatin, they are thin thread like elongated structures. Teen means thread ಅಂತ ಅರ್ಥ, chromatin. So in such, that stage, the cells contain chromatin. These chromatins, they start condensation. Short, thick and condensed slowly. ಹೇಗೆ the prophase ಮುಗಿಯೋರೊಳಗೆ ಅದು ಕ್ರೋಮೋಸೋಮ್ ಆಗ್ತದೆ. ಆದರೆ ಕ್ರೋಮೋಸೋಮ್ಗೂ ಕ್ರೋಮ್ಯಾಟಿನ್ ಏನು ವ್ಯತ್ಯಾಸ? Chromatin is thin thread like long one. Chromosome thick, short and condensed one. Material is the same. ಅಂದ್ರೆ prophase ಮುಗಿಯೋರೊಳಗೆ ಆ thin thread ಆಗಿರೋ ಆ ಟೀನ್ ಥ್ರೆಡ್ ಇದೆಯಲ್ಲ, ಅದು ಕ್ರೋಮೋಸೋಮ್ ಆಗಿ ಕಂಡೆನ್ಸ್ ಆಗುತ್ತೆ. ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಇವೆಂಟ್ ದಟ್ ಅಕರ್ ಡ್ಯೂರಿಂಗ್ prophase. ಇದು ಒಮ್ಮೆಲೆ ಆಗೋದಲ್ಲ. prophase ನ ಬಿಗಿನಿಂಗ್ ಇಂದ prophase ನ ಎಂಡ್ ಆಗೋರೊಳಗೆ, ಆ ಒಂದು ಸ್ಟೇಜ್ ಕಂಪ್ಲೀಟ್ ಆಗೋರೊಳಗೆ these events will complete. Number 1. Second one, especially in animal cell, the duplicated centriole, ಅವಾಗಲೇ ಹೇಳಿದ animal cell centriole duplicate ಆಗುತ್ತೆ outside the nucleus, that is in the cytoplasm, that divides and move towards the opposite pole. ಒಂದು ಸೆಲ್ಲಿನ ಮತ್ತೊಂದು ಪೋಲಿಗೆ ಅದರಲ್ಲಿ ಒಂದು ಪೇರ್ ಮೂವ್ ಆಗ್ತದೆ. ಅದು ಆಕ್ಚುಲಿ ಒಂದು ಪೇರ್ ಇರೋದು ಸ್ಟಾರ್ಟಿಂಗ್ ನಲ್ಲಿ, ಅದು ಡೂಪ್ಲಿಕೇಟ್ ಆಗಿ 2 pairs ಆಗ್ತದೆ. ಅದ್ರಲ್ಲಿ ಒಂದು ಪೇರ್ ದಟ್ ಸ್ಲೋಲಿ ಮೂವ್ ಟುವರ್ಡ್ಸ್ ದ ಆಪೋಸಿಟ್ ಪೋಲ್. ಆಫ್ಟರ್ ದ at the end of the prophase, one pair will occupy the opposite pole, another pair in the beginning or the first pole ಅಥವಾ in the starting pole. ಒಂದು ಪೋಲ್ ಅಲ್ಲಿ ಉಳ್ಕೊಳ್ತದೆ, ಇನ್ನೊಂದು ಮತ್ತೊಂದು ಪೋಲಿಗೆ ಮೂವ್ ಆಗೋಗಿ ಆ ಕಡೆ ಪೋಲ್ ಆಕ್ಯುಪೈ ಆಗುತ್ತೆ. ಸೆಕೆಂಡ್ ಇವೆಂಟ್, ಆ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಏನಿರ್ತದೆ ಸೆಲ್ ನಲ್ಲಿ, ಅದು ಪ್ರೋಫೇಸ್ ಮುಗಿಯೋರೊಳಗೆ ಸ್ಲೋ ಆಗಿ ಡಿಸಿಂಟಿಗ್ರೇಷನ್ ಆಗಿ ಅಥವಾ ಡಿಸಾಲ್ವ್ ಆಗಿ ದಟ್ ಶುಡ್ ಬಿ ದೇರ್ ಇನ್ ದ ಸೈಟೋಪ್ಲಾಸಮ್. ನ್ಯೂಕ್ಲಿಯರ್ ಮೆಂಬ್ರೇನ್ ಐಡೆಂಟಿಟಿ ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗ್ತದೆ. ನೆಕ್ಸ್ಟ್ ಇವೆಂಟ್, ಅದರೊಳಗೊಂದು ನ್ಯೂಕ್ಲಿಯೋಲಸ್ ಅಂತ ಇರುತ್ತೆ. ನ್ಯೂಕ್ಲಿಯಸ್ ಒಳಗಡೆ ಬೇರೆ ನ್ಯೂಕ್ಲಿಯೋಲಸ್ ದಟ್ ಆಲ್ಸೋ ಡಿಸಪಿಯರ್ಸ್. These 4 events occur during prophase. ಇದು ಒಮ್ಮೆಲೆ ಆಗೋದಲ್ಲ. prophase ಬಿಗಿನಿಂಗ್ ಆಗಿ prophase ಅಂಡ್ ಫಾರ್ ಎಕ್ಸಾಂಪಲ್, ನೀವು 1 ಗಂಟೆ ಮೈಟಾಸಿಸ್ ಅಂತ ಹೇಳಿದ್ನಲ್ಲ, ಆ 1 ಗಂಟೆನಲ್ಲಿ ಒಂದು 10 to 15 minutes ಇಟ್ ಟೇಕ್ಸ್ ಟು ಕಂಪ್ಲೀಟ್ prophase. ಅಷ್ಟು ಟೈಮ್ ನಲ್ಲಿ ಈ ಕ್ರೋಮೋಸೋಮ್ ಥಿಕ್, ಶಾರ್ಟ್ ಅಂಡ್ ಕಂಡೆನ್ಸ್ ಆಗುತ್ತೆ. ಸೆಂಟ್ರಿಯೋಲ್ ದೇ ಡಿವೈಡ್ ಅಂಡ್ ಮೂವ್ ಟುವರ್ಡ್ ದ ಆಪೋಸಿಟ್ ಪೋಲ್ ಆಗ್ತದೆ, 1 pair. ನ್ಯೂಕ್ಲಿಯರ್ ಮೆಂಬ್ರೇನ್ ಸ್ಲೋಲಿ ಡಿಸಪಿಯರ್ ಆಗ್ತದೆ. ನ್ಯೂಕ್ಲಿಯೋಲಸ್ ಆಲ್ಸೋ ಡಿಸಪಿಯರ್. ಎಂಡ್ ಆಫ್ ದ prophase ಬಂದಾಗ ಏನಾಗುತ್ತೆ ಸರ್? ನ್ಯೂಕ್ಲಿಯರ್ ಕಂಡೆನ್ಸ್ಡ್ ಅಂಡ್ ಶಾರ್ಟ್ ಅಂಡ್ ಥಿಕ್ ಅಂಡ್ ಗಟ್ಟಿಯಾಗಿರುತ್ತೆ, ಶಾರ್ಟ್ ಆಗಿರುತ್ತೆ, ಕ್ರೋಮೋಸೋಮ್ ಆಗಿರುತ್ತೆ. ಅಂಡ್
ನ್ಯೂಕ್ಲಿಯರ್ ಮೆಂಬ್ರೇನ್ ಇರೋದೇ ಇಲ್ಲ, ನ್ಯೂಕ್ಲಿಯೋಲಸ್ ಇರೋದೇ ಇಲ್ಲ. ಸೆಂಟ್ರಿಯೋಲ್ ಆಪೋಸಿಟ್ ಪೋಲ್ ಎದುರು ಬದ್ರ ಪೋಲಿಗೆ ಬಂದ್ಬಿಡುತ್ತೆ. ಆ ಸೆಂಟ್ರಿಯೋಲ್ ಇಂದ ದೇ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ಸ್ಪಿಂಡಲ್ ಫೈಬರ್ಸ್. ಸ್ಪಿಂಡಲ್ ಫೈಬರ್ಸ್ ಎಳೆಗಳು ಸ್ಟಾರ್ಟ್ ಆಗ್ತವೆ ಎರಡು ಕಡೆಯಿಂದ ಬರ್ಲಿಕ್ಕೆ. So these events that occur during the prophase. The chromosome material become entangled during the process of chromatin condensation. The centrosome, which had undergone duplication during a phase of interphase, now begin to move towards the opposite pole of the cell. Centrosome ಅಥವಾ centriole. Centrosome ಅಂದ್ರೆ centriole ಇರ್ತಕ್ಕಂಥ ಜಾಗದ ಸೈಟೋಪ್ಲಾಸಮ್ ಸೇರಿದಾಗ ಸೆಂಟ್ರೋಸೋಮ್ ಅಂತ ಕರೆಯೋದು. ಬಟ್ ಆಕ್ಚುಲಿ ದಟ್ಸ್ ಅ ಸೆಂಟ್ರಿಯೋಲ್. ಆ ಸೆಂಟ್ರಿಯೋಲ್ ಏನು ಡೂಪ್ಲಿಕೇಟ್ ಆಯ್ತಲ್ಲ ಹೇಳೋದಲ್ಲ, they move towards the opposite pole and occupy the opposite pole. The completion of prophase can thus mark following characteristic or events. ಏನಲ್ಲ ಆಗ್ತದೆ ನೋಡ್ಕೊಳ್ಳಿ. Chromosome material condenses to form compact metatic chromosome ಆಗುತ್ತೆ. Chromosomes are seen to be composed of two chromatids attached together at the centromere. ಹೌದು. Centromere which had undergone duplication during the interphase begin to move towards the opposite pole. Each chromosome radiates, each centrosome radiates out microtubules called aster. The two aster together with the fiber form mitotic apparatus. ಎರಡು ಕಡೆಯಿಂದ ಸ್ಪಿಂಡಲ್ ಫೈಬರ್ ಬಂದು ಕ್ರೋಮೋಸೋಮ್ ಅನ್ನು ಅಟ್ಯಾಚ್ ಮಾಡಬೇಕು, ಆ ರೀತಿ ಆಗ್ಬಿಡ್ತದೆ. These events occur during, ಲಾಸ್ಟ್ ಹೇಳ್ತಾರೆ ನೋಡಿ, cells at the end of the prophase when viewed under the microscope do not show Golgi complex. ಅದಿರಲ್ಲ. ಎಂಡೋಪ್ಲಾಸ್ಮಿಕ್ ರಿಟಮ್ ಅದು ಇರಲ್ಲ. ನ್ಯೂಕ್ಲಿಯೋಲಸ್ ಇರಲ್ಲ. ನ್ಯೂಕ್ಲಿಯರ್ ಮೆಂಬ್ರೇನ್ ಇರಲ್ಲ. ಅಂದ್ರೆ ಸೆಲ್ ಆರ್ಗನಲ್ಸ್ ಎಲ್ಲ ಡಿಸಾಲ್ವ್ ಆಗ್ತದೆ, ನ್ಯೂಕ್ಲಿಯರ್ ಮೆಂಬ್ರೇನು ಡಿಸಾಲ್ವ್ ಆಗ್ತದೆ, ನ್ಯೂಕ್ಲಿಯೋಲಸ್ ಡಿಸಾಲ್ವ್ ಆಗುತ್ತೆ. ಕ್ರೊಮ್ಯಾಟಿನ್ಗಳು ಥಿಕ್ ಶಾರ್ಟ್ ಅಂಡ್ ಕಂಡೆನ್ಸ್ ಆಗಿರುತ್ತೆ. ಎರಡು ಕಡೆನಲ್ಲಿ ಸೆಂಟ್ರಿಯೋಲ್ ನಿಂತಿರುತ್ತೆ, ಅಲ್ಲಿಂದ ಫೈಬರ್ ಫಾರ್ಮೇಶನ್ ಆಗುತ್ತೆ, ಸ್ಪಿಂಡಲ್ ಫೈಬರ್ಸ್. ಅದು ಆಸ್ಟರ್ ತರ ಕಾಣ್ತದೆ. ಇದು ಮುಗಿದ ಸ್ಟೇಜ್ ಮೆಟಾಫೇಸ್. ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ನೋಡ್ಕೊಳ್ಳಿ, ನಾವಿಲ್ಲಿ ಪ್ರೊಫೇಸ್, ಮೆಟಾಫೇಸ್, ಅನಾಫೇಸ್, ಟೀಲೋಫೇಸ್ ಅಂತ ಹೇಳ್ತೇವೆ. ನೋ ಸಚ್ ಕ್ಲಿಯರ್ ಕಟ್ ಡಿಮಾರ್ಕೇಶನ್ ಡ್ಯೂರಿಂಗ್ ಸೆಲ್ ಡಿವಿಷನ್. ಇದು ನಮ್ಮ ಕನ್ವೀನಿಯನ್ಸ್ಗೋಸ್ಕರ ನಾವು ಮಾಡಿದ್ದು. ಪ್ರೊಫೇಸ್ ನಾನು ಮುಗೀತು, ಇನ್ನು ನಾನು ಮೆಟಾಫೇಸ್ ಅಂತ ಸೆಲ್ ಹೇಳಲ್ಲ. ನೋ ಸಚ್ ಥಿಂಗ್ಸ್ ಹ್ಯಾಪನ್ ಅಂತದಿಲ್ಲ, ಆಯ್ತಾ. ನಾವು ಡಿಮಾರ್ಕ್ ಮಾಡ್ಕೊಂಡಿರೋದು ನಮ್ಮ ಕನ್ವೀನಿಯನ್ಸ್ ಆಫ್ ಸ್ಟಡಿಗೆ. ಇದು ಪ್ರೊಫೇಸ್, ಮೆಟಾಫೇಸ್, ಅನಾಫೇಸ್, ಟೀಲೋಫೇಸ್ ಎಲ್ಲವೂ ಸಹ ಇಂಟರ್ಲಿಂಕ್ಡ್ ಅಥವಾ ಓವರ್ಲ್ಯಾಪ್ಡ್, ಒಂದಕ್ಕೊಂದು ಕನೆಕ್ಟ್ ಇರುತ್ತೆ. ಪ್ರೊಫೇಸ್ ಇಲ್ಲಿಗೆ ಮುಗೀತು ಅಂತ ಹೇಳಲಿಕ್ಕಿಲ್ಲ, ಆಯ್ತಾ. ಅಥವಾ ಇಲ್ಲಿಂದನೇ ಮೆಟಾಫೇಸ್ ಸ್ಟಾರ್ಟ್ ಅಂತಕ್ಕಿಲ್ಲ. ಕೆಲ ಈವೆಂಟ್ಸ್ ಅನ್ನ ತಗೊಂಡು ನಾವು ಹೇಳ್ತೇವೆ ದಿಸ್ ಇಸ್ ಡ್ಯೂರಿಂಗ್ ಪ್ರೊಫೇಸ್, ದೀಸ್ ಆರ್ ದ ಥಿಂಗ್ಸ್ ಹ್ಯಾಪನ್, ಆರ್ ಈವೆಂಟ್ಸ್ ದಟ್ ಅಕರ್ ಡ್ಯೂರಿಂಗ್ ಮೆಟಾಫೇಸ್, these are the things happen during anaphase ಅಂತ ಹೇಳ್ತೇವೆ ಹೊರತು we cannot say exact clear cut demarcation. ಬಟ್ ಇವಾಗ ಏನಾಗಿರುತ್ತೆ ಮೆಟಾಫೇಸ್ ನಲ್ಲಿ ಹೇಳ್ಕೊಡ್ತೇನೆ, ಹಾಗೆ ತಿಳ್ಕೊಳ್ಳಿ. ಈ 46 ಕ್ರೋಮೋಸೋಮ್ಗಳು ಡೂಪ್ಲಿಕೇಟ್ ಆಗಿದಾವಲ್ಲ, ಕ್ರೋಮೋಸೋಮ್ ಅಂದ್ರೆ ಕ್ರೋಮೋಸೋಮ್ ಡೂಪ್ಲಿಕೇಶನ್, ಡಿಎನ್ಎ ಅದರೊಳಗಿರೋ ಡಿಎನ್ಎ ಡೂಪ್ಲಿಕೇಟ್ ಆಗಿದೆಯಲ್ಲ, ದೇ ಅರೇಂಜ್ ಇನ್ ದ ಈಕ್ವೆಟರ್ ಆಫ್ ದ ಸೆಲ್. ಈಗ ನಿಮ್ಮ ರೂಮ್ ಅನ್ನ ನೀವು ಒಂದು ಸೆಲ್ ಅಂತ ತಿಳ್ಕೊಂಡ್ರೆ, ಈ ರೂಮಿನ ಮಧ್ಯಭಾಗದಲ್ಲಿ ಆ ಕಡೆ ಮೇಲಕ್ಕೂ ಹೋಗಲ್ಲ, ಕೆಳಗೂ ಹೋಗಲ್ಲ, ಮಧ್ಯಭಾಗದಲ್ಲಿ ರೌಂಡ್ ಆಕಾರದಲ್ಲಿ ಈ 46 ಡೂಪ್ಲಿಕೇಟೆಡ್ ಕ್ರೋಮೋಸೋಮ್ ನಿಂತ್ಕೊಂಡಿರುತ್ತೆ. ಮೇಲ್ಗಡೆ ಒಂದು ಪೋಲಿಂದ ಅದಕ್ಕೆ ಸ್ಪಿಂಡಲ್ ಫೈಬರ್ಸ್, ಕೆಳಗಡೆ ಪೋಲಿಂದ ಸ್ಪಿಂಡಲ್ ಫೈಬರ್ಸ್ ಎರಡೂ ಬಂದು ಮಧ್ಯದಲ್ಲಿ ಇಟ್ಕೊಂಡಿರುತ್ತೆ. ಸೊ ದ ಕ್ರೋಮೋಸೋಮ್ ಕೆನಾಟ್ ಮೂವ್ ಟು ಅಪ್ಪರ್ ಪೋಲ್, ಕೆನಾಟ್ ಮೂವ್ ಟು ಡೌನ್ ಪೋಲ್. ಎರಡು ಕಡೆ ಹೋಗ್ಲಿಕ್ಕೆ ಆಗಲ್ಲ. ಇಮ್ಯಾಜಿನ್ ಮಾಡ್ಕೊಳ್ಳಿ ಹೇಗಿರುತ್ತೆ, ಮೇಲ್ಗಡೆಯಿಂದ ಫೈಬರ್ಸ್ ಬಂದು 46 ಕ್ರೋಮೋಸೋಮ್ನ ಸೆಂಟ್ರೋಮಿಯರ್ಗೆ ಅಟ್ಯಾಚ್ ಆಗಿರುತ್ತೆ. ಕೆಳಗಡೆಯಿಂದ ಅದೇ ರೀತಿ ಸ್ಪಿಂಡಲ್ ಫೈಬರ್ ಬಂದು 46 ಕ್ರೋಮೋಸೋಮ್ ಸೆಂಟ್ರೋಮಿಯರ್ಗೆ ಅಟ್ಯಾಚ್ ಆಗಿರುತ್ತೆ. ಈ 46 ಕ್ರೋಮೋಸೋಮ್ ಆ ಸೆಲ್ಲಿನ ಮಧ್ಯದಲ್ಲಿ ದಟ್ ವಿಲ್ ಅರೇಂಜ್, ಇಟ್ ಈಸ್ ಕಾಲ್ಡ್ ಮೆಟಾಫೇಸ್ ಪ್ಲೇಟ್ ಅಂತ ಕರೀತಾರೆ, ಆಯ್ತಾ. ಅಥವಾ ಮೆಟಾಫೇಸ್ ಪ್ಲೇಟ್ ಅಂತ ಕರೀತಾರೆ. ಆ ಮೆಟಾಫೇಸ್ ಪ್ಲೇಟ್ ಅಂತಂದ್ರೆ ಮಧ್ಯದಲ್ಲಿ ಒಂದು ಪ್ಲೇಟ್ ತರ ಅರೇಂಜ್ ಆಗ್ಬಿಟ್ಟಿರುತ್ತೆ, ಮೇಲ್ಗಡೆಗೂ ಸ್ಪಿಂಡಲ್, ಕೆಳಗಡೆ ಸ್ಪಿಂಡಲ್. ಕ್ರೋಮೋಸೋಮ್ ಕೆನಾಟ್ ಮೂವ್ ಟು ಅಪ್ಪರ್, ಕೆನಾಟ್ ಮೂವ್ ಟು ಲೋವರ್. This is the important event that occur during metaphase. ಇಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ಲ, ನ್ಯೂಕ್ಲಿಯೋಲಸ್ ಇಲ್ಲ, ಗಾಲ್ಗಿ ಕಾಂಪ್ಲೆಕ್ಸ್ ಇಲ್ಲ, ಎಂಡೋಪ್ಲಾಸ್ಮಿಕ್ ಇಲ್ಲ, ಆಯ್ತಾ. ಸೈಟೋಪ್ಲಾಸಮ್ ಇದೆ, ಮೇಲ್ಗಡೆ ಒಂದು ಸ್ಪಿಂಡಲ್ ಫೈಬರ್ ಮೇಲಿಂದ ಕೆಳಗೆ ಬಂದಿದೆ, ಒಂದಲ್ಲ ದಾರಗಳ ತರ ಬಂದಿದೆ, ಕೆಳಗಡೆಯಿಂದ ಮೇಲಕ್ಕೂ ಬಂದಿದೆ, ಅವೆಲ್ಲ ಕ್ರೋಮೋಸೋಮ್ ಹಿಡ್ಕೊಂಡು ನಿಂತ್ಬಿಟ್ಟಿದೆ. ದಿಸ್ ಈಸ್ ದ ಸ್ಟೇಜ್ ವಾಟ್ ವಿ ಸೇ ಮೆಟಾಫೇಸ್. ಓದ್ಕೊಳ್ಳಿ, ಈಸಿಯಾಗಿ ಅರ್ಥ ಆಗ್ತದೆ. The complete disintegration of nuclear envelope marks the start of the second phase, that is meiosis. Phase of meiosis. Hence, the chromosomes are spread through the cytoplasm of the cell. By this stage,
Condensation of chromosome is completed. Short, thick and condensed maximum ಹೋಗಿದೆ. They can be observed clearly under microscope. ನಿಮಗೆ ಕ್ರೋಮೋಸೋಮ್ ಅನ್ನ ಸ್ಟಡಿ ಮಾಡ್ಬೇಕಂತ ಆಸೆ ಇದ್ರೆ ನೀವು ಮೆಟಾಫೇಸ್ ಕ್ರೋಮೋಸೋಮ್ ನ ತೆಗಿಬೇಕು. ಯಾವ್ದಾದ್ರು ಒಂದು ಆನಿಯನ್ ರೂಟ್ ಟಿಪ್ ಮತ್ತೊಂದು ತೆಗೆದಾಗ ಮೆಟಾಫೇಸ್ ಕ್ರೋಮೋಸೋಮ್ ಅನ್ನ ಆ ಸ್ಟೇಜ್ ನಲ್ಲಿ ನೀವು ಕ್ರೋಮೋಸೋಮ್ ಅನ್ನ ಇಫ್ ಯು ಗೋ ಇನ್ ಅಂಡರ್ ಸ್ಟಡಿ ಅಂಡರ್ ದ ಮೈಕ್ರೋಸ್ಕೋಪ್ ಆದ್ರೆ ನಿಮಗೆ ಕ್ರೋಮೋಸೋಮ್ ಚೆನ್ನಾಗಿ ಕಾಣ್ತದೆ. ಇಟ್ಸ್ ದ ಬೆಸ್ಟ್ ಸ್ಟೇಜ್ ಫಾರ್ ದ ಸ್ಟಡಿ ಆಫ್ ದ ಕ್ರೋಮೋಸೋಮ್. This then is the stage at which morphology of chromosome is most easily studied. ಅದನ್ನ ಹೇಳಿದ್ರು. ಇದು ಕ್ವಶನ್ ಕೇಳ್ತಾರೆ, which is the best stage for the study of chromosome ಅಂತ. One second, only 1 second. Okay, then at this stage metaphase chromosome is made up of two sister chromatids. ಒಂದು ಕ್ರೋಮೋಸೋಮ್ ಈ ರೀತಿ ಎರಡು ಸಿಸ್ಟರ್ ಕ್ರೋಮ್ಯಾಟಿಡ್ಸ್ ಇರುತ್ತೆ. ಆಯ್ತಾ, ಎರಡು ಟುಗೆದರ್ ಬೈ ಸೆಂಟ್ರೋಮಿಯರ್. ಸೆಂಟ್ರೋಮಿಯರ್ ಮಾತ್ರ ಒಂದೇ. ಆಯ್ತಾ, ಎರಡು ಕ್ರೋಮ್ಯಾಟಿಡ್ಸ್ ಇರುತ್ತೆ. ಒಂದು ಕ್ರೋಮ್ಯಾಟಿಡ್ ಇರಬೇಕಾಗಿದ್ದು ಎರಡು ಕ್ರೋಮ್ಯಾಟಿಡ್. ಅಂದ್ರೆ ನಾನು ಹೇಳಿದೆ DNA ಡೂಪ್ಲಿಕೇಶನ್ ಆಯ್ತು. ಒಂದು ಈ ರೀತಿ ಇತ್ತು, ಇದೊಂದು DNA ಮಾಲಿಕ್ಯೂಲ್. ಈಗ ಅದು ಡಿವಿಷನ್ ಆಗಿ ಎರಡು DNA ಮಾಲಿಕ್ಯೂಲ್ ಆಗಿದೆ, ಅಂದ್ರೆ ಡೂಪ್ಲಿಕೇಶನ್ ಆಗಿ ಇವೆರಡು ಒಟ್ಟೊಟ್ಟಿಗೆ ಇದಾವೆ. ಹೀಗೆ ಅರೇಂಜ್ ಆಗಿರುತ್ತೆ. ಇಲ್ಲಿಂದನೂ ಸ್ಪಿಂಡಲ್, ಇಲ್ಲಿಂದನೂ ಸ್ಪಿಂಡಲ್ ಬಂದ್ಬಿಟ್ಟಿರುತ್ತೆ. ಹೀಗೆ ಮೇಲಿಗೆ ಸ್ಪಿಂಡಲ್ ಅಟ್ಯಾಚ್ ಆಗಿರುತ್ತೆ, ಇಲ್ಲಿ ಕೆಳಗಡೆ ಸ್ಪಿಂಡಲ್ ಅಟ್ಯಾಚ್ ಆಗಿರುತ್ತೆ. ಈಗ ಇದು ಸ್ಪ್ಲಿಟ್ ಆಗ್ಬೇಕು. ಮೇಲಕ್ಕೆ ಒಂದು ಕ್ರೋಮ್ಯಾಟಿಡ್ ಹೋಗ್ಬೇಕು, ಕೆಳಗಡೆ ಒಂದು ಕ್ರೋಮ್ಯಾಟಿಡ್ ಬರಬೇಕು. ಇಂಥ 46 ಮೇಲಕ್ಕೆ ಹೋಗ್ಬೇಕು, ಇಂಥ 46 ಕೆಳಗೆ ಬರಬೇಕು. ಅವಾಗ ಮೇಲಿನ ಪೋಲ್ ನಲ್ಲಿ 46, ಕೆಳಗಡೆ ಪೋಲ್ಗೆ 46 ಮೂವ್ ಆಗ್ಬೇಕು. ಆ ಸ್ಪ್ಲಿಟ್ ಆಗಿ ಕ್ರೋಮೋಸೋಮ್ ಮೂವ್ ಆದಾಗ what you call 46 will be there on the upper pole, 46 will be there in the lower pole. Then ಸೆಲ್ ಮಧ್ಯದಲ್ಲಿ ಕಟ್ ಆಗ್ಬಿಟ್ರೆ ಮೇಲ್ಗಡೆ ಸೆಲ್ ಅಲ್ಲಿ ಮತ್ತೆ 46, ಕೆಳಗಡೆ ಸೆಲ್ ಅಲ್ಲಿ 42 ಡಾಟರ್ ಸೆಲ್ ಫಾರ್ಮೇಶನ್ ಆಗ್ತಾರೆ. These are things that happen. A small disc-shaped structure at the surface of the centromere called kinetochore. ಇದೊಂದು ಇಂಪಾರ್ಟೆಂಟ್ ಥಿಂಗ್. ಇದು ವಾಟ್ ಇಸ್ kinetochore ಅಂದ್ರೆ a disc-shaped structure at the surface of the centromere called kinetochore. Centromere ಅಂದ್ರೆ ಕ್ರೋಮೋಸೋಮ್ ಇರ್ತಕ್ಕಂಥ ಸೆಂಟ್ರೋಮಿಯರ್. ಅದರ ಹತ್ರ ಎರಡು ಆಪೋಸಿಟ್ ಸಿ ಶೇಪರ್ ನ ಪ್ರೋಟೀನ್ ಕೋಟಿಂಗ್ ಇರುತ್ತೆ. ದಟ್ ಈಸ್ ವಾಟ್ ಕಾಲ್ಡ್ kinetochore. ಆ kinetochore ಮೇಲೆನೆ ಸ್ಪಿಂಡಲ್ ಫೈಬರ್ಸ್ ಬಂದು ಅಟ್ಯಾಚ್ ಆಗೋದು. These structures serve as the site for the attachment of the spindle fiber to the chromosome that are moved to the position at the center of the cell. ಇದನ್ನ ಸ್ವಲ್ಪ ಚಂದ ಮಾಡಿ ಅರ್ಥ ಮಾಡ್ಕೊಳ್ಳಿ. ಆ kinetochore ಅಂದ್ರೆ ಏನು ಅಂತ ಹೇಳಿ, what is the function of kinetochore ಅಂತ ಕ್ವಶನ್ ಕೇಳಬಹುದು. Small disc-shaped structures at the surface of the centromere are called kinetochores. These structures serve as the site of attachment of spindle fiber to the chromosome that are moved to position at the center of the cell. ಇದು ವೆರಿ ಇಂಪಾರ್ಟೆಂಟ್ ಒನ್. ಕ್ವಶನ್ ಕೇಳ್ತಾ ಇರ್ತಾರೆ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಇದು ಇವೆಲ್ಲ ಸ್ಟೇಟ್ಮೆಂಟ್, ಈಚ್ ಅಂಡ್ ಎವರಿ ಸ್ಟೇಟ್ಮೆಂಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ಯುವರ್ ನೀಟ್ ಎಕ್ಸಾಮಿನೇಷನ್. ಇದರ ಸ್ಟೇಟ್ಮೆಂಟ್ ಅದೇ ಕೊಡೋದು. The metaphase is characterized by all the chromosome coming to the lie at the equator. ಅದನ್ನ ಹೇಳಿದ್ರು, ಮಧ್ಯಕ್ಕೆ ಬಂದು ನಿಂತ್ಕೊಳ್ತದೆ. With one chromatid of each chromosome connected by its kinetochore to spindle fiber. ಹೀಗೆ ನಿಂತ್ಕೊಂಡಿರುತ್ತೆ. ಇಲ್ಲಿ ಈ ರೀತಿ kinetochore ಇರುತ್ತೆ. ಇಲ್ಲಿ kinetochore ಗೆ ಸ್ಪಿಂಡಲ್ ಅಟ್ಯಾಚ್ ಆಗುತ್ತೆ, ಇಲ್ಲಿ kinetochore ಗೂ ಸ್ಪಿಂಡಲ್ ಅಟ್ಯಾಚ್ ಆಗುತ್ತೆ. ಎರಡು ಕಡೆಯಿಂದ ಒಂದು ಕ್ರೋಮೋಸೋಮಿನ ಎರಡು ಕಡೆಯಿಂದ ಸ್ಪಿಂಡಲ್ ಅಟ್ಯಾಚ್ ಆಗುತ್ತೆ. ಆ ಕ್ರೋಮೋಸೋಮ್ ಡೂಪ್ಲಿಕೇಟೆಡ್. ಆ ಎರಡು ಸ್ಪಿಂಡಲ್ ಎರಡು ಕಡೆಗೆ ಫುಲ್ ಆದಾಗ ಕ್ರೋಮೋಸೋಮ್ ಇರುತ್ತೆ ಉದ್ದಕ್ಕೆ ಸ್ಪ್ಲಿಟ್ ಆಗ್ತದೆ. ಆವಾಗ ಸ್ಪ್ಲಿಟ್ ಆಗಿದ್ದು ಆಕ್ಚುಲಿ ಒಂದೊಂದು ಕ್ರೋಮ್ಯಾಟಿಡ್ಗಳು. ಆ ಕ್ರೋಮ್ಯಾಟಿಡ್ ಒಂದು ಕ್ರೋಮ್ಯಾಟಿಡ್ ಮೇಲಕ್ಕೆ ಮತ್ತೊಂದು ಕೆಳಗೆ ಹೋಗ್ಬೇಕು. The plane of alignment of the chromosome, the plane of alignment of chromosome at metaphase is referred to as metaphase plate. ಅದನ್ನ ಹೇಳಿದ್ದು the key feature of metaphase. I mean ಮುಂದೆ ಇಟ್ಟು ಆ ಮೆಟಾಫೇಸ್ ಪ್ಲೇಟ್ ಫಾರ್ಮೇಶನ್ ಆಗುತ್ತಲ್ವಾ, ವೆರಿ ವೆರಿ ಇಂಪಾರ್ಟೆಂಟ್. ನಾನು ಹೇಳಿದಲ್ಲ, ಒಂದು ರೂಮಿನ ಮಧ್ಯದಲ್ಲಿ ಕ್ರೋಮೋಸೋಮ್ ಅನ್ನೆಲ್ಲ ನೀವು ಅರೇಂಜ್ ಮಾಡಿ ಮೇಲಿಂದ ಒಂದಷ್ಟು ಸ್ಪಿಂಡಲ್ ಫೈಬರ್ಸ್ ಅನ್ನ ಕೆಳಗಡೆಯಿಂದ ಒಂದಷ್ಟು ಸ್ಪಿಂಡಲ್ ಫೈಬರ್ಸ್ ಅನ್ನು ಸ್ಪ್ರೆಡ್ ಮಾಡಿದ್ರೆ ಹೇಗೆ ಮಧ್ಯದಲ್ಲಿ ಕ್ರೋಮೋಸೋಮ್ ಮೇಲಕ್ಕೆ ಹೋಗ್ಲಿಕ್ಕಿಲ್ಲ ಕೆಳಗೂ ಹೋಗ್ಲಿಕ್ಕಿಲ್ಲ, ಮಧ್ಯದಲ್ಲಿ ಅರೇಂಜ್ ಆಗಿರುತ್ತದಲ್ವಾ, ಆ ರೀತಿ the chromosomes are arranged on the metaphase plate. That's a special character of metaphase. ಈಗ ಏನೆಲ್ಲ ಈವೆಂಟ್ಸ್ ಆಗತ್ತೆ ಸರ್ ಅಂದ್ರೆ ಇವೇ ಆಗೋದು. ಶಾರ್ಟ್ ಆಗಿ ನೀವು ಮೆಟಾಫೇಸ್ ಬರೆದ್ರೆ ಇಷ್ಟ ಬರೆದ್ರೆ ಸಾಕು. ಅದೆಲ್ಲ ಎಕ್ಸ್ಪ್ಲನೇಷನ್ ಗೋಸ್ಕರ ಕೊಟ್ಟದ್ದು. Spindle fibers attached to the kinetochore of the chromosome. Point number 1. Second one, chromosomes are moved to the spindle equator and get aligned along the metaphase plate through spindle fiber to both the poles. ಇಷ್ಟೇ ಆಗೋದು. These are things happen during ಆಯ್ತಾ ಮೆಟಾಫೇಸ್. ವೆರಿ ಇಂಪಾರ್ಟೆಂಟ್ ಸ್ಟೇಜ್. ಈಗ ಮುಂದೆ ನೋಡ್ಕೊಳ್ಳಿ. ನೋಡಿ ಅರೇಂಜ್ ಆಗಿದೆ, ಕರೆಕ್ಟ್ ಆಗಿ ಗೊತ್ತಾಗುತ್ತೆ ನೋಡಿ.
ಈ ಮೆಟಾಫೇಸ್ ಪ್ಲೇಟ್ ಅಂದ್ರೆ ಇದೆ ಮಧ್ಯೆ ಎರಡನೇ ಡಯಾಗ್ರಾಮ್ ನೋಡಿ ಹೇಗೆ ಅರೇಂಜ್ ಆಗಿದೆ ನೋಡಿ ಕ್ರೋಮೋಸೋಮ್ಗಳು. ಡೂಪ್ಲಿಕೇಟೆಡ್ ಕ್ರೋಮೋಸೋಮ್ ಮೇಲ್ಗಡೆಯಿಂದ ಸ್ಪ್ರಿಂಟ್ ಬಂದ್ರೆ ಕೆಳಗಡೆಯಿಂದ ಸ್ಪಿಂಡಲ್ ಬಂದಿದೆ. ಈ ಕೆಳಗಡೆ ಇರ್ತಕ್ಕಂಥ ಸ್ಟ್ರಕ್ಚರ್ ಇದೆ ಇಟ್ ಈಸ್ ವಾಟ್ ಕಾಲ್ಡ್ ಸೆಂಟ್ರೋಮಿಯರ್, ಸಾರಿ ಸೆಂಟ್ರೋಸೋಮ್. ಸೆಂಟ್ರೋಸೋಮ್ ಇಂದ ಸ್ಪಿಂಡಲ್ ಫೈಬರ್ಸ್ ಅರೇಂಜ್ ಆಗಿ ಮಧ್ಯದಲ್ಲಿ ಇರ್ತಕ್ಕಂಥ ಕ್ರೋಮೋಸೋಮ್ಗಳನ್ನ ಅಟ್ಯಾಚ್ ಮಾಡ್ಕೊಂಡು ಇಲ್ಲಿ ನೋಡಿ ಇದು ಪ್ರೋಫೇಸ್, ಇದು ಮೆಟಾಫೇಸ್, ಈ ಕಡೆ ಅನಾಫೇಸ್ ನಲ್ಲಿ ನೋಡಿ ಹೇಗೆ ಸ್ಪ್ಲಿಟ್ ಆಯ್ತು. ಈ ಕ್ರೋಮೋಸೋಮ್ ಮಧ್ಯದಲ್ಲಿ ಸ್ಪ್ಲಿಟ್ ಆಗಿ ಮೇಲಕ್ಕೆ ಎಷ್ಟು ನಂಬರ್ ಹೋಯ್ತು ಅಷ್ಟೇ ನಂಬರ್ ಕೆಳಗೆ ಬರುತ್ತೆ. ಮೇಲಕ್ಕೆ 46 ಹೋದ್ರೆ ಕೆಳಗಡೆ 46. ನೋಡಿ ಇಲ್ಲಿ ಬಂದಾಗ ಸೆಲ್ ಡಿವಿಷನ್ ಆಗಿ ಮೇಲ್ಗಡೆ ಇದು 46, ಈ ಸೆಲ್ ನಲ್ಲಿ 46 ಕ್ರೋಮೋಸೋಮ್, ಕೆಳಗಡೆ ಸೆಲ್ 46 ಕ್ರೋಮೋಸೋಮ್ ಆಗ್ತದೆ. ವೆರಿ ಸಿಂಪಲ್ ಅಂಡ್ ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್ ಇದು. ಮೊದಲನೇದು ಪ್ರೋಫೇಸ್, ಎರಡನೇದು ಮೆಟಾಫೇಸ್, ಮೂರನೇದು ಅನಾಫೇಸ್, ನಾಲ್ಕನೇದು ಟೀಲೋಫೇಸ್. ಈಗ ಅನಾಫೇಸ್ ನೋಡ್ಕೊಳ್ಳಿ ಏನಾಗುತ್ತೆ. The onset of anaphase, starting ಅಂತ ಅರ್ಥ. Each chromosome arranged at the metaphase plate is split simultaneously and the two daughter chromatids, ಎರಡು daughter chromatids ಇದಾವಲ್ಲ, ಒಂದು ಕ್ರೋಮೋಸೋಮ್ ಎರಡು ಡಾಟರ್ಸ್ ಇದಾವಲ್ಲ, ಒಂದು ಮೇಲಕ್ಕೆ ಹೋಗ್ತದೆ ಒಂದು ಕೆಳಗೆ ಬರ್ತದೆ. Now referred to as the daughter chromosomes of the future daughter nuclei. ಈಗ ಮೆಟಾಫೇಸ್ ಅಲ್ಲಿ ಅದನ್ನ ಕ್ರೊಮ್ಯಾಟಿಡ್ಸ್ ಅಂತ ಕರೆದ್ವಿ. ಅದು ಸ್ಪ್ಲಿಟ್ ಆಗಿ ಮೇಲಕ್ಕೆ 46 ಕೆಳಗೆ 46 ಹೋಗ್ಲಿಕ್ಕೆ ಶುರು ಆದಾಗ ಅದು ಮುಂದಿನ ಸೆಲ್ಲಿನ ಕ್ರೋಮೋಸೋಮ್ಸ್ ಅಂತ ಕರೀತಾರೆ. ಈಗ ನಾವು ಕ್ರೊಮ್ಯಾಟಿಡ್ಸ್ ಅಂತ ಕರೆದದ್ದು. ಡೂಪ್ಲಿಕೇಟ್ ಆಗಿ ಒಂದೇ ಕ್ರೋಮೋಸೋಮಿನಲ್ಲಿ ಇಬ್ರು ಇರುವಾಗ ಅವರಿಬ್ರು ಕ್ರೊಮ್ಯಾಟಿಡ್ಗಳು. ಅವರು ಸಪರೇಟ್ ಆಗಿ ಯಾವಾಗ ಅನಾಫೇಸ್ ಆದಾಗ ಎರಡು ಕಡೆಗೆ ಮೂವ್ ಆಗ್ತದೋ ನಾವು what we call that as chromosomes instead of chromatids. Future daughter nuclei. So daughter chromosomes of future daughter nuclei begin their migration towards the opposite poles. ನೋಡಿ ಎರಡನೇದ್ರಲ್ಲಿ ಮೂರನೇ ಕಾಣ್ತಾ ಉಂಟಲ್ಲ ಅನಾಫೇಸ್ ಅಲ್ಲಿ ಹೇಗೆ ಮೂವ್ ಆಗ್ತಾ ಉಂಟು ಅಂತ ಹೇಳಿ ಈಸಿ ಅದೇ ಆಯ್ತಾ. Each chromosome away from the equator plate, the centromere of each chromosome remains detected towards the pole and ends at the leading edge with the arms of chromosome trailing behind. Thus anaphase stage is anaphase stage is characterized by this one ನೆನ್ಪಿಟ್ಕೊಳ್ಳಿ. ಈ ಕ್ರೋಮೋಸೋಮ್ಗಳನ್ನ ನೀವು ದ ಸೆಲ್ ಇಸ್ ದ ಯೂನಿಟ್ ಆಫ್ ಲೈಫ್ ಅನ್ನೋದು ಸ್ಟಡಿ ಮಾಡಿದಿರಾ. ಅಲ್ಲಿ 4 ತರ ಕ್ರೋಮೋಸೋಮ್ಸ್ ಇದೆ. ಮೆಟಾಸೆಂಟ್ರಿಕ್ ಕ್ರೋಮೋಸೋಮ್, ಸಬ್ ಮೆಟಾಸೆಂಟ್ರಿಕ್ ಕ್ರೋಮೋಸೋಮ್, ಟೀಲೋಸೆಂಟ್ರಿಕ್ ಕ್ರೋಮೋಸೋಮ್ ಅಂಡ್ ಅಕ್ರೋಸೆಂಟ್ರಿಕ್ ಕ್ರೋಮೋಸೋಮ್ ಅಂತ. ಹೌದಾ? ಮೆಟಾಸೆಂಟ್ರಿಕ್ ನಲ್ಲಿ ಸೆಂಟ್ರೋಮಿಯರ್ ಅಥವಾ ಸೆಂಟ್ರಲ್ ಇರ್ತದೆ, ಮೀಡಿಯಂ ರೀಜನ್ ಇರುತ್ತೆ. ಆ ಸೆಂಟರ್ ಇಟ್ಕೊಂಡು ಎಳೆದಾಗ ಎರಡು ಕ್ರೊಮ್ಯಾಟಿಡ್ಗಳು ನಿಮ್ಮ ಇಂಗ್ಲಿಷ್ ಲೆಟರ್ ವಿ ತರ ಇನ್ವರ್ಟೆಡ್ ವಿ ತರ ಬಿದ್ದಿರುತ್ತೆ. ಎರಡು ಆರ್ಮ್ ಈಕ್ವಲ್ ಇರ್ತದೆ. ಅದು ಆ ಶೇಪ್ ಅಲ್ಲಿ ಅನಾಫೇಸ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. ಇನ್ನೊಂದು ಸಬ್ಮೆಟಾಸೆಂಟ್ರಿಕ್ ಇದೆಯಲ್ಲ, ಒಂದು ಆರ್ಮ್ ಶಾರ್ಟ್ ಮತ್ತೊಂದು ಆರ್ಮ್ ಉದ್ದ, ಅದು ನಿಮ್ಮ ಇಂಗ್ಲಿಷ್ ಲೆಟರ್ ಎಲ್ಲಿನ ಒಂದು ಮೂಲೆಯಲ್ಲಿ ಹಿಡಿದು ಎಳೆದಾಗ ಹೆಂಗ್ ಹೋಗ್ತದೋ ಹಂಗ ಹೋಗ್ತದೆ. ಒಂದು ಆರ್ಮ್ ಉದ್ದ, ಒಂದು ಆರ್ಮ್ ಶಾರ್ಟ್. ಆ ರೀತಿ ಬೇಸ್ಡ್ ಆನ್ ದ ಶೇಪ್ ದ ಕ್ರೋಮೋಸೋಮ್ ಮೂವ್ ದಟ್ ಅಕರ್ ಡ್ಯೂರಿಂಗ್ ಅನಾಫೇಸ್. ಅನಾಫೇಸ್ ಅಲ್ಲಿ ಆಗ್ತದೆ ಕೀ ಇವೆಂಟ್ಸ್ ಏನೇನು ಸರ್ ಅಂದ್ರೆ ಸೆಂಟ್ರೋಮಿಯರ್ ಸ್ಪ್ಲಿಟ್ ಅಂಡ್ ಕ್ರೊಮ್ಯಾಟಿಡ್ಸ್ ಸಪರೇಟ್, ಕ್ರೊಮ್ಯಾಟಿಡ್ಸ್ ಮೂವ್ ಟು ಅಪೋಸಿಟ್ ಪೋಲ್ಸ್. ಈ ಕ್ವಶನ್ ಎಲ್ಲ ಬರುತ್ತೆ ಏನ್ ಗೊತ್ತಾ, ಸೆಂಟ್ರೋಮಿಯರ್ ಸ್ಪ್ಲಿಟ್ ಅಂಡ್ ಕ್ರೊಮ್ಯಾಟಿಡ್ಸ್ ಸಪರೇಟ್ ಅಕರ್ಸ್ ಡ್ಯೂರಿಂಗ್. ನೀಟಲ್ಲಿ ಕ್ವಶನ್ ಬಂದ್ರೆ ಅದೇ ರೀತಿ ಬರುತ್ತೆ. ಯು ಶುಡ್ ಸೇ ದಟ್ ಅಕರ್ಸ್ ಡ್ಯೂರಿಂಗ್ ಅನಾಫೇಸ್. ಟೀಲೋಫೇಸ್ ಮುಗೀತು, ಮೂರ್ಗಡೆ ಮೂವ್ ಆಯ್ತು. ಎರಡು ಕಡೆಗೆ ಎರಡು ಪೋಲಿಗೆ ಅವ್ರು ಎಳ್ಕೊಂಡು ಹೋಗ್ಬಿಟ್ರು. ಸ್ಪಿಂಡಲ್ ಫೈಬರ್ಗಳು ಕ್ರೋಮೋಸೋಮ್ ಅನ್ನ ಸ್ಪ್ಲಿಟ್ ಮಾಡಿ ಎಳ್ಕೊಂಡು ಎರಡು ಪೋಲಿಗೆ ಹೋಯ್ತು. ಮುಂದಿನ ಸ್ಟೇಜ್ ಏನಾಗಾರೆ ಈಗ ಆ ಪ್ರೋಫೇಸ್ ಅಲ್ಲಿ ಏನಾಯ್ತು ಅದೆಲ್ಲ ರಿವರ್ಸ್ ಆಗ್ಬೇಕು. ಪ್ರೋಫೇಸ್ ಅಲ್ಲಿ ಯಾರೆಲ್ಲ ಡಿಸಾಲ್ವ್ ಆದ್ರು ಈಗ ಎರಡು ಪೋಲ್ಗಳಲ್ಲಿ ಅವರೆಲ್ಲ ರೀಫಾರ್ಮೇಶನ್ ಆಗಬೇಕು. ನ್ಯೂಕ್ಲಿಯರ್ ಮೆಂಬ್ರೇನ್ reappear, nucleolus reappear, then mitochondria reappear, Golgi complex reappear, chromosome ಇದ್ದದ್ದು ಶಾರ್ಟ್ ಥಿಕ್ ಅಂಡ್ ಕಂಡೆನ್ಸ್ ಇದ್ದದ್ದು ಥಿನ್ ಲಾಂಗ್ ಅಂಡ್ ಇಲಾಂಗೇಟೆಡ್ ಆಗ್ಬೇಕು, ಕ್ರೊಮ್ಯಾಟಿನ್ ಆಗ್ಬೇಕು. ಆಲ್ ದೀಸ್ ಇವೆಂಟ್ಸ್ ಅಕರ್ ಆನ್ ಸ್ಪಿಂಡಲ್ ಫೈಬರ್ಸ್ ಮಾಯ ಆಗ್ಬೇಕು ಎರಡು ಪೋಲ್ಗಳಲ್ಲಿ. ಅಗೇನ್ ದ ಕ್ರೋಮೋಸೋಮ್ ಬಿಕಮ್ ಕ್ರೊಮ್ಯಾಟೀನ್ಸ್. ಪ್ರೋಫೇಸಿಗೆ antagonistic events that occur during telophase. At the beginning of the final stage of karyokinesis, telophase, the chromosome that have reached their respective pole condense ಆಗಿದ್ದು decondense ಆಯ್ತು, lose their individuality. ಅವರು ಒಂದೊಂದು ಕ್ರೋಮೋಸೋಮ್ ಅದಲ್ಲ ಈಗೆಲ್ಲ ಗಂಟು ಬಿದ್ದುಕೊಳ್ತವೆ. Their individual chromosome can no longer be seen and each set of chromatin material tend to collect at each of the two poles. ಎರಡು ಪೋಲಲ್ಲಿ ಕಲೆಕ್ಟ್ ಆಯ್ತು. This stage which shows the following key events ಏನಲ್ಲಾಗತ್ತೆ, chromosome cluster at opposite spindle pole and their identity is lost as discrete elements. Identity ಹೋಯ್ತು, ಕ್ರೋಮೋಸೋಮ್ ಇದ್ದು ಮತ್ತೆ ಕ್ರೊಮ್ಯಾಟಿನ್ ಆಯ್ತು.
Nuclear envelope develops around the chromosome cluster at each pole, forming the two daughter nuclei. Nucleolus Golgi complex endoplasm reform. ಇವೆಲ್ಲ reappear ಆಯ್ತು. ಇದೆಲ್ಲ Prophase ಅಲ್ಲಿ ಡಿಸಾಲ್ವ್ ಆಗಿತ್ತು, ಈಗ ರೀಅಪಿಯರ್ ಆಯ್ತು. ಈಗ ನೆಕ್ಸ್ಟ್ ಇವೆಂಟ್ ಇಸ್ ಸೈಟೋಕೈನೆಸಿಸ್. ಇಷ್ಟೊತ್ತಾದದ್ದು ಕ್ಯಾರಿಯೋಕೈನೆಸಿಸ್. ಕ್ಯಾರಿಯೋಕೈನೆಸಿಸ್ ಮೀನ್ಸ್ ಡಿವಿಷನ್ ಆಫ್ ನ್ಯೂಕ್ಲಿಯಸ್. ಕ್ರೋಮೋಸೋಮ್ ಡಿವಿಷನ್ ಆಗೋದನ್ನೇ ನಾವು ಕ್ಯಾರಿಯೋಕೈನೆಸಿಸ್ ಅಂತ ಕರೆಯೋದು. ಈಗ ಸೈಟೋಕೈನೆಸಿಸ್, ಸೈಟೋಪ್ಲಾಸಮ್ ಡಿವೈಡ್ ಆಗುತ್ತೆ. Mitosis accomplishes not only the segregation of duplicated chromosome into daughter nuclei, but the cell itself is divided into two daughter cells by the separation cytoplasm called cytokinesis. At the end of which cell division gets completed. In animal cell, this is achieved by appearance of furrow. Animal cell nalli furrow formation ಆಗುತ್ತೆ. Plant cell ಅಲ್ಲಿ ಇದು cell plate formation. ನೋಡಿ ಇಲ್ಲಿ ಇದು ನೋಡಿ, ಈ ಮಧ್ಯದಲ್ಲಿ ಒಂದು ಹಳದಿ ಕಲರ್ ಬಂದಿದೆಯಲ್ಲ, ಅದು ಸೆಲ್ ಪ್ಲೇಟ್ ಫಾರ್ಮೇಶನ್. ಮಧ್ಯದಿಂದ 4 ಸೈಡ್ಗೆ ಸ್ಪ್ರೆಡ್ ಆಗುತ್ತೆ ಪ್ಲಾಂಟ್ ಸೆಲ್ ಆದ್ರೆ. ಅನಿಮಲ್ ಸೆಲ್ ಆದ್ರೆ ಸೆಲ್ ಮೆಂಬ್ರೇನ್ ಇದೆಯಲ್ಲ, ಅಲ್ಲಿ ಸೆಲ್ ವಾಲ್ ಇಲ್ಲಲ್ಲ, ಸೆಲ್ ಮೆಂಬ್ರೇನ್ ಒಳಗಡೆಗೆ ಫರೋ ಆಗಿ ಬಂದು ಟಚ್ ಆಗುತ್ತೆ, 4 ಕಡೆಯಿಂದ ಬಂದು ಟಚ್ ಆಗಿ ಸೆಲ್ ಅನ್ನು ಡಿವಿಷನ್ ಮಾಡ್ತಾರೆ. Okay, the furrows gradually deepens and ultimately joins the center, dividing the cytoplasm into two. Plant cell, however, are enclosed by relatively inextensible cell wall ಇರೋದ್ರಿಂದ they undergo cytokinesis by different mechanism. In plant cells, wall formation start in the center of the cell and grows outward to meet the existing lateral walls. ಅಂದ್ರೆ ಸೈಟೋಪ್ಲಾಸಮ್ ಇಂದ ಸೆಂಟ್ರಲ್ ಇಂದ ಒಂದು ಸೆಲ್ ಪ್ಲೇಟ್ ಫಾರ್ಮೇಶನ್, ಅದು 4 ಕಡೆಗೆ ಸ್ಪ್ರೆಡ್ ಆಗಿ ಸೆಲ್ ವಾಲ್ಗೆ ಟಚ್ ಆಗ್ತದೆ. ಹಾಗೆ ಸೆಲ್ ಅನ್ನು ಡಿವಿಷನ್ ಮಾಡ್ತಾರೆ. So the thing is different in both animal cell and plant cell. The formation of new cell will begin with the formation of a simple precursor called the cell plate that represents the middle lamella between the walls of two adjacent cells. Okay, the formation of new cell begin with the formation of a simple precursor called the cell plate that represents middle lamella. Adu between the cells of two adjacent cells irutte. At the time of cytoplasion, organelles like mitochondria and plastids get distributed between the two daughter cells. ಎರಡು ಡಾಟರ್ ಸೆಲ್ ನಲ್ಲಿ ಎಷ್ಟು ಬೇಕೋ ಅಷ್ಟು ಡಿಸ್ಟ್ರಿಬ್ಯೂಷನ್ ಆಗ್ತದೆ ಈಕ್ವಲ್ ಆಗಿ ಸಾಮಾನ್ಯವಾಗಿ. In some organisms, karyokinesis is followed by cytokinesis. As a result, in some cells, karyokinesis is not followed by cytokinesis. Karyokinesis ಆದ ತಕ್ಷಣ ಸೈಟೋಪ್ಲಾಸಮ್ ಆಗ್ಬೇಕಂದ್ರೆ ರೂಲ್ಸ್ ಏನಿಲ್ಲ, ಕೆಲವು ಸೆಲ್ ಎಲ್ಲ ಆಗಲ್ಲ, ಸೈಟೋಕೈನೆಸಿಸ್ ಆಗಲ್ಲ. ಆವಾಗ ಆ ಸೆಲ್ಲಿನಲ್ಲಿ ನಂಬರ್ ಆಫ್ ಕ್ರೋಮೋಸೋಮ್ ಸೆಟ್ಟೇ ಜಾಸ್ತಿ ಆಗ್ತದೆ. ಅಂತ ಕೇಸಲ್ಲಿ ವಿ ಕಾಲ್ ದಟ್ ಸೆಲ್ as multinucleate cell. ಇನ್ನು ಅನಿಮಲ್ ಸೆಲ್ ಆದ್ರೆ ಸಿನ್ಸಿಷಿಯಂ ಅಂತ ಕರೀತೇವೆ. ಸಚ್ ಗುಡ್ ಎಕ್ಸಾಂಪಲ್ ಆರ್ ದೇರ್ ಇನ್ ಕೋಕೋನಟ್, ಲಿಕ್ವಿಡ್ ಎಂಡೋಸ್ಪರ್ಮ್ ಅಂತ ಕರೀತೇವೆ. ನೀವು ಕೋಕೋನಟ್ ನೀರು ಕುಡಿತೀರಲ್ಲ, ಟೆಂಡರ್ ಕೋಕೋನಟ್ ನೀರು ಕುಡಿತೀರಲ್ಲ, ಅದು ಲಿಕ್ವಿಡ್ ಎಂಡೋಸ್ಪರ್ಮ್. ಅದಕ್ಕೆ ಸಾಕಷ್ಟು ನ್ಯೂಕ್ಲಿಯೈ ಉಂಟು, ಸೆಲ್ ವಾಲ್ ಫಾರ್ಮೇಶನ್ ಇಲ್ಲ, ನಿಧಾನ ಆಗ್ತದೆ. ಸೆಲ್ ವಾಲ್ ಫಾರ್ಮೇಶನ್ ಆದಾಗಲೇ ಟೆಂಡರ್ ಕೋಕೋನಟ್ ನಲ್ಲಿ ನೀವು ಹೇಳ್ತಿರಲ್ಲ ಸ್ವಲ್ಪ ಗಂಜಿ ತರ ಆಯ್ತು, ಆಮೇಲೆ ಕಾಯಿ ಆಯ್ತು ಅಂತ ಹೇಳ್ತಿರಲ್ಲ, ಅದು ನಿಧಾನವಾಗಿ ಆಮೇಲೆ ಸೆಲ್ ವಾಲ್ ಫಾರ್ಮೇಶನ್ ಆಗೋದು. ಅದಕ್ಕಿಂತ ಮೊದಲು ಅದ್ರಲ್ಲಿ ಇರೋದೆಲ್ಲ ನ್ಯೂಕ್ಲಿಯಸ್. ಗುಡ್ ಎಕ್ಸಾಂಪಲ್ ಅಂದ್ರೆ ಕಾರ್ಯಕೈನೆಸಿಸ್ ಆದ ತಕ್ಷಣ ಸೈಟೋಪ್ಲಾಸಮ್ ಆಗ್ಬೇಕು ಅಂತ ರೂಲ್ಸ್ ಏನಿಲ್ಲ, ಕೆಲವು ಕಡೆ ಆಗ್ತದೆ ಕೆಲವು ಕಡೆ ಆಗಲ್ಲ. ಆಗದೆ ಇರೋದಕ್ಕೆ ಒಂದು ಎಕ್ಸಾಂಪಲ್ ಸರ್ ಅಂದ್ರೆ ಲಿಕ್ವಿಡ್ ಎಂಡೋಸ್ಪರ್ಮ್. ಈವೆಂಟ್ಸ್ ದಟ್ ಅಕರ್, ಇಲ್ಲೆಲ್ಲ ಬೇರೆ ಬೇರೆ ಉಂಟು ನೋಡ್ಕೊಳ್ಳಿ. ಇವೆಲ್ಲ ಸೆಲ್ ಡಿವಿಷನ್ ಇನ ಸ್ಟೈಲ್ಗಳು. ಇದು ಮೆಟಾಫೇಸ್ ಕ್ರೋಮೋಸೋಮ್ ಚಂದ ಕೂತ್ಕೊಂಡಿದ್ದು ನೋಡ್ಕೊಳ್ಳಿ. ಇದು ಮೆಟಾಫೇಸ್ ಇದನ್ನ ನೋಡಿ, ಮೆಟಾಫೇಸ್ ಪ್ಲೇಟ್ ಅಂತ ಬರೆದಿದ್ದಾರೆ ಮಧ್ಯದಲ್ಲಿ ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಅದು. ಸಿಗ್ನಿಫಿಕೆನ್ಸ್ ಆಫ್ ಮೈಟಾಸಿಸ್ ಯಾಕೆ ನಡಿಬೇಕು ಸರ್? ಮೈಟಾಸಿಸ್ ಈಕ್ವೇಷನ್ ಡಿವಿಷನ್ ಯೂಶಲಿ ದಟ್ ಅಕರ್ಸ್ restricted to the diploid cells only. Usually restricted to diploid cells only. ಕೆಲವು ಕಡೆ haploid cell ನಡೆಯುತ್ತೆ. Some lower plants and some social insects, ಯಾವ್ದು ಹೇಳಿದೆ ನಾನು, social insect ಅಂದ್ರೆ ಹನಿ ಬೀ ನಲ್ಲಿ the mitosis also occur in haploid cells. It's very essential to understand the significance of this division in organisms. ನೋಡಿ, ನಮ್ಮ ಸೆಲ್ ನಾನು ಹೇಳ್ದಲ್ಲ, ನಮ್ಮಲ್ಲಿ ಮೈಟಾಸಿಸ್ ಆಗೋದು ಎಲ್ಲಿ ಅಂದ್ರೆ ಬಾಡಿ ಸೆಲ್ ಕೆಲವೊಮ್ಮೆ ರಿಪೇರ್ ಆಗ್ಲಿಕ್ಕೆ ಆಗ್ತದೆ. ಸಾಮಾನ್ಯ ಬಾಡಿ ಗ್ರೋತ್ ಆಗ್ಲಿಕ್ಕೆ ಮೈಟಾಸಿಸ್ ಆಗ್ತದೆ, ಸಮ್ಟೈಮ್ ಅಲ್ಲ, ನಾರ್ಮಲಿ ನಾವು ಬೆಳೆದಿದ್ದೆ ಮೈಟಾಸಿಸ್ ಇಂದ, ನಮ್ಮ ಬಾಡಿ ದೊಡ್ಡದಾಗಿದೆ ಮೈಟಾಸಿಸ್ ಇಂದ. ಈಗ ನಮ್ಮಲ್ಲಿ ಮೈಟಾಸಿಸ್ ಹೆಚ್ಚಿಲ್ಲ ಆಗ್ತದೆ, ಎಲ್ಲರ ಗಾಯ ಆದ್ರೆ ರಿಪೇರ್ ಆಗ್ಲಿಕ್ಕೆ ಆಗ್ತದೆ. The cells of the upper layer of epidermis, cells of the lining of the gut, the blood vessels are being constantly replaced. ನಮ್ಮ ಸ್ಕಿನ್ ಇದೆಯಲ್ಲ,
ಅದು ಸೆಲ್ಗಳು ಯಾವಾಗಲೂ ಶೆಡ್ ಆಗ್ತಾ ಇರ್ತವೆ, ಆಮೇಲೆ ಸೆಲ್ ಬಿದ್ದೋಗ್ತಾ ಇರುತ್ತೆ. ಆ ಬಿದ್ದೋದ ಸೆಲ್ ನಲ್ಲಿ ಹೊಸ ಸೆಲ್ ರೀಪ್ಲೇಸ್ ಆಗ್ಲಿಕ್ಕೆ ಇಸ್ ಅ ರೀಸನ್. Meta division in the meristematic tissue, the apical and lateral meristem, cambium, result in the continuous growth of the plants throughout the life. ಪ್ಲಾಂಟ್ಗಳು ಯಾವಾಗಲೂ ಬೆಳೀತಿರ್ತದಲ್ಲ, ಮನುಷ್ಯರೆಲ್ಲ ಬೆಳೆದ ಒಂದು ಏಜ್ ಆದ್ಮೇಲೆ ಸ್ಟಾಪ್ ಆಗ್ತದೆ. ಒಂದು 20-21 ವರ್ಷ 22 ವರ್ಷಕ್ಕೆ ನಿಮ್ಗೆ ಗ್ರೋತ್ ಸ್ಟಾಪ್ ಆಗ್ತದೆ. ಆದ್ರೆ ಪ್ಲಾಂಟ್ ಅಲ್ಲಿ ಗ್ರೋತ್ ಕಂಟಿನ್ಯೂಸ್ ಇರುತ್ತೆ. ರೀಸನ್ ಇಸ್ ದಟ್ they show continuous metatation. Mitosis usually result in the production of diploid daughter cells with identical genetic complement. The growth of the multicellular organism due to mitosis. Multicellular organ ನಾವೆಲ್ಲ ಬೆಳೆದಿದ್ದು ಅದೇ ರೀತಿ ಬೆಳೀತಾ ಇರೋದು. Cell growth result in the disturbing the ratio between the nucleus and the cytoplasm. Therefore, becomes essential for the cell to divide to restore the nucleocytoplasm ratio. Very important one. The cell ನಲ್ಲಿ ಡಿವಿಷನ್ ಆದ ಸೆಲ್ ಗ್ರೋತ್ ಆಗ್ತದೆ, ಸೈಟೋಪ್ಲಾಸಮ್ ಜಾಸ್ತಿ ಆಗುತ್ತೆ, DNA ಕಂಟೆಂಟ್ ಜಾಸ್ತಿ ಆಗುತ್ತೆ. ಇಮಿಡಿಯೇಟ್ ಡಿವಿಷನ್ ಆಗಿ ನ್ಯೂಕ್ಲಿಯೋಸೈಟೋಪ್ಲಾಸಮ್ ರೇಷಿಯೋವನ್ನು ಮತ್ತೆ ಮೇಂಟೈನ್ ಮಾಡ್ತದೆ. ಸೊ ಫಾರ್ ದಟ್ ಮೈಟಾಸಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಒನ್. ಇದಾದ್ಮೇಲೆ ದೇರ್ ಇಸ್ ಮಿಯಾಸಿಸ್. ಐ ಡೋಂಟ್ ನೋ ಮೈ ಟೈಮಿಂಗ್ಸ್ 1 hour ಅಂತ ಹೇಳಿದ್ರು. ಹಲೋ ಸರ್. ಸರ್ another 5 minutes. 5 minutes ಅಲ್ಲಿ ಆಗಲ್ಲ ಸರ್, ಇದು ಇನ್ನೊಂದು ಪ್ರೊಸೆಸ್ ಉಂಟು. ಓಕೆ, ನೆಕ್ಸ್ಟ್ ಟೈಮ್ ಏನಾದರೂ ಮಾಡೋದು. ಮತ್ತೊಂದ್ಸರಿ ಮಾಡೋಣ. ಎಸ್ ಸರ್, ಎಸ್ ಸರ್. ಓಕೆ, ಮಕ್ಕಳಿಗೆ ಕ್ಲಾಸ್ ಅರ್ಥ ಆಯ್ತಲ್ಲ ಗೊತ್ತಾಗಿಲ್ಲ, ಸ್ಲೋ ಆಗಿ ಹೇಳಿದೆ ಸ್ವಲ್ಪ. ಓಕೆ, ಸೊ ಪ್ಲೀಸ್ ಸೆಂಡ್ ಟೂ ಕ್ವಶನ್ಸ್ ವಾಟ್ಸ್ಆಪ್ ಮುಖಾಂತರ ಒಂದು ಸ್ವಲ್ಪ ಸೆಂಡ್ ಮಾಡಿ ಸರ್, ನಾನು ಗ್ರೂಪ್ ಹಾಕ್ತೀನಿ ಸರ್ ಮಕ್ಕಳಿಗೆ. ಓಕೆ, ಈಗಲೇ ಕಳಿಸ್ಬೇಕಾ? ಒಂದು 1 hour ಬಿಟ್ಟು ಕಳಿಸೋದು ಸಾಕ? ಕಳಿಸಿ ಸರ್, ಪರವಾಗಿಲ್ಲ, ಕಳಿಸಿ ಸರ್. ಓಕೆ, ಹಾಗಾದ್ರೆ ಇಲ್ಲಿ ಸ್ಟಾಪ್ ಮಾಡೋದಾ? ಇನ್ನೊಂದು 5 ನಿಮಿಷ ಮಾಡಿ ಸ್ಟಾಪ್ ಮಾಡಿ ಸರ್. ಓಕೆ 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 ಓಕೆ. Hello students, another type of cell division, that is meiosis. See, mitosis to meiosis, there are a lot of differences are there. Mitosis maintains equal number of chromosome number in all body cells. Their daughter cells maintain same number of chromosome like that of the parent cell. ಅದು ಮೈಟಾಸಿಸ್ events. ಈಗ ನಾವು ಝೈಗೋಟ್ ಆಗಿದ್ದಾಗ ನಮ್ಮಲ್ಲಿ 46 chromosomes ಇತ್ತು. ನಾವು ಬೆಳೆದ ದೊಡ್ಡ ಮನುಷ್ಯರಾದಾಗ ನಮ್ಮ ಬಾಡಿನಲ್ಲಿ there are billions of cells are there. ಆ ಸೆಲ್ಗಳೆಲ್ಲದರಲ್ಲೂ 46 chromosome ಇರೋಗೆ ಮೇಂಟೈನ್ ಮಾಡಿದ್ದು ಮೈಟಾಸಿಸ್. Meiosis is a totally different one. It occurs only in a special cells in our body. What you say, gonads, sex ಸೆಲ್ಗಳಲ್ಲಿ ಮಾತ್ರ ಆಗ್ತಕ್ಕಂಥದ್ದು meiosis. For example, in case of male it is in the testis, in case of female it is in the ovary. ಈ meiosis ಆದಾಗ chromosome number reduces to half. 2 ಡಾಟರ್ ಸೆಲ್ ಬಂದ್ರೆ ಅಥವಾ 4 ಡಾಟರ್ ಸೆಲ್ ಬರ್ತದೆ. ಒಂದು ಮೈಟಾಸಿಸ್ ಆದಾಗ 2 ಡಾಟರ್ ಸೆಲ್ ಬರೋದು. 2 ಸೆಲ್ ಅಲ್ಲಿ 46 ಕ್ರೋಮೋಸೋಮ್ ಇರುತ್ತೆ, ಪೇರೆಂಟ್ ಅಲ್ಲಿ 46 ಇತ್ತು. ಒಂದು ಮಿಯಾಸಿಸ್ ಕಂಪ್ಲೀಟ್ ಆದಾಗ ಪೇರೆಂಟ್ ಅಲ್ಲಿ 46 ಇತ್ತು, ಅದರ ಡಾಟರ್ 4 ಸೆಲ್ಗಳಲ್ಲಿ 23 ಬರ್ತದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಒನ್. ಅಂತ ಒಂದು 23 ಇಸ್ ದ ಮೇಲ್ ಗ್ಯಾಮಿಟ್, ಸ್ಪರ್ಮ್ ಆಫ್ ಫಾದರ್. ಅಂತ ಒಂದು 23 ಮದರ್ ಬಾಡಿನಲ್ಲಿ ಉತ್ಪತ್ತಿಯಾಗಿರುತ್ತೆ, ದಟ್ ಇಸ್ ಎಗ್ ಆಫ್ ಮದರ್. ಆ 23 chromosome containing sperm of father, that is father sperm from the father, and 23 chromosome containing egg from the mother, when fuse together or fuse on another to form a zygote. ಈಗ zygote ನಲ್ಲಿ ಮತ್ತೆ 46 chromosome ಆಯ್ತು. 23 ಅಪ್ಪ ಕೊಟ್ರು, 23 ಅಮ್ಮ ಕೊಟ್ರು, ಮತ್ತೆ zygote 46 ಆಯ್ತು. ಆ 46 ಇದ್ದ zygote ಮತ್ತೆ ಮೈಟಾಸಿಸ್ ಆಗಿ ಎಲ್ಲಾ ಸೆಲ್ಗಳಲ್ಲಿ 46 ಡೆವಲಪ್ ಆಯ್ತು. What a wonderful event that occur in our life. ಈ 23 ಕ್ರೋಮೋಸೋಮ್ ಹೇಗಾಗ್ತದೆ 46 ಇಂದ ಅನ್ನೋದನ್ನೇ ಸ್ಟಡಿ ಮಾಡೋದೇ ಮಿಯಾಸಿಸ್. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಈವೆಂಟ್. ಆಯ್ತಾ? ಮಿಯಾಸಿಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಇರೋದು. ಓಕೆ, ಓಕೆ, ಒಂದು ನಿಮಿಷ ಸರಿಯಾಗಿ ಕೇಳಿಸ್ಕೊಳ್ಳಿ, ನಾನು ಶಾರ್ಟ್ ಆಗಿ ಹೇಳ್ಬಿಡ್ತೇನೆ. ಆಮೇಲೆ ಮುಂದೊಂದಿನ ಅದು ನೀವು ಆಮೇಲೆ ಕ್ಲಾಸಲ್ಲಿ ಓದ್ಕೊಂಡ್ರು ಈಸಿಯಾಗಿ ಆಗ್ತದೆ, ಇದೆ ಬೇಕಂತಿಲ್ಲ. ಆಯ್ತಾ? ಮಿಯಾಸಿಸ್ ಅಲ್ಲಿ 2 ಡಿವಿಷನ್ಸ್ ಉಂಟು. ಒಂದು ಫಸ್ಟ್ ಮಿಯಾಸಿಸ್, ಮತ್ತೊಂದು ಸೆಕೆಂಡ್ ಮಿಯಾಸಿಸ್. ಫಸ್ಟ್ ಮಿಯಾಸಿಸ್ is a reduction division. ಫಸ್ಟ್ ಡಿವಿಷನ್ ಆದ ತಕ್ಷಣನೇ 46 ಕ್ರೋಮೋಸೋಮ್ ಇದ್ದ ಪೇರೆಂಟ್ ಸೆಲ್ ಇಂದ ಡಾಟರ್ ಸೆಲ್ ಅಲ್ಲಿ 23 ಬಂದ್ಬಿಡುತ್ತೆ. therefore the first division is called reduction division. ನೆಕ್ಸ್ಟ್ ಆ ರಿಡಕ್ಷನ್ ಡಿವಿಷನ್ ಆದ ಡಾಟರ್ ಸೆಲ್ಗಳು ಎರಡೂ ಸಹ ದೇ ಅಂಡರ್ಗೋ ಸೆಕೆಂಡ್ ಮಿಯಾಟಿಕ್ ಡಿವಿಷನ್. ಅವಾಗ ಒಂದೊಂದು ಸೆಲ್ ಇಂದ 2 cells ಬರುತ್ತೆ. The 2 cells again contain 23 each.
ಹಾಗಾಗಿ 4 ಸೆಲ್ಗಳಲ್ಲಿ 23 ಬರುತ್ತೆ. ಸೊ ಈ ವಂಡರ್ಫುಲ್ ಇವೆಂಟ್ ಇದನ್ನ ಇಮ್ಯಾಜಿನ್ ಮಾಡೋದಂದ್ರೆ ಮೋಸ್ಟ್ಲಿ ಇದರಲ್ಲಿ ಕೆಲವು ಈವೆಂಟ್ಸ್ ಬರ್ತದೆ, ಅದು ನಮ್ಮ ಬ್ರೈನ್ ಒಟ್ಗಳು ನಮ್ಮ ಇಮ್ಯಾಜಿನರಿಗಿಂತನೂ ಆ ಕಡೆ ಇರತಕ್ಕಂಥದ್ದು. ಸೊ ವೆರಿ ವಂಡರ್ಫುಲ್ ಈವೆಂಟ್ಸ್ ದಟ್ ಅಕರ್ ಡ್ಯೂರಿಂಗ್ ಮಿಯಾಸಿಸ್. ಒಂದ್ ವೇಳೆ ಹೇಳೋದು ಕೆಲವರು ನಮ್ಮ ಟೀಚರ್ಸ್ ಹೇಳ್ತಾರೆ ಅಥವಾ ಪ್ರೊಫೆಸರ್ಸ್ ಹೇಳ್ತಾರೆ, ಸಮ್ ಮಿರಾಕ್ಯುಲಸ್ ಈವೆಂಟ್ ದಟ್ ಅಕರ್ ಇನ್ ದ ಲೈಫ್ ಆಫ್ ಆಲ್ ಸೆಕ್ಚುಲಿ ರೀಪ್ರೊಡ್ಯೂಸಿಂಗ್ ಆರ್ಗಾನಿಸಮ್ಸ್. ಇದನ್ನ ಮನುಷ್ಯನ ಇಮ್ಯಾಜಿನೇಷನ್ ಸಿಲುಕಲಾದಷ್ಟು ದೊಡ್ಡದು, ಅಷ್ಟು ಕಾಂಪ್ಲಿಕೇಟೆಡ್. So 2 events occur. Meiosis comprises 2 divisions which produce from one diploid cell 4 haploid cells. From one diploid cell 4 haploid cells, each receiving 1 chromosome of each homologous pair. ಅಂದ್ರೆ 46 ಪೇರ್ ಇರೋದ್ರಿಂದ 23 ಪೇರಿಂದ ಒಂದೊಂದು ಬರ್ತದೆ, ಒಂದು ಪೇರಿಂದ ಒಂದು, ಅಂದ್ರೆ ಡಾಟರ್ಸ್ ಅಲ್ಲಿ 23 ಬರುತ್ತೆ ಅಂತ ಅರ್ಥ. ಎಲ್ಲೆಲ್ಲಿ ಆಗತ್ತೆ ಆಗಲೇ ನಾನು ಹೇಳಿದೆ, ಟಕ್ಕರ್ಸ್ ಇಂದ ಗ್ಯಾಮೆಟೋಸೈಟ್ಸ್ ಅಥವಾ ಸ್ಪೋರೋಸೈಟ್ಸ್. ಗ್ಯಾಮೆಟೋಸೈಟ್ಸ್ ಆರ್ ದ ಸೆಲ್ ವಿಚ್ ಪ್ರೊಡ್ಯೂಸ್ ಗ್ಯಾಮೆಟ್ಸ್, ಸ್ಪೋರೋಫೈಟ್ಸ್ ದ ಸೆಲ್ ವಿಚ್ ಪ್ರೊಡ್ಯೂಸ್ ಸ್ಪೋರ್ಸ್. ಆಯ್ತಾ, ಪ್ರೊಡ್ಯೂಸಿಂಗ್ ಗ್ಯಾಮೆಟ್ಸ್ ಅಂಡ್ ಸ್ಪೋರ್ಸ್ ಆರ್ ಪ್ರೊಡ್ಯೂಸಿಂಗ್. ಈಚ್ ಮಿಯಾಟಿಕ್ ಡಿವಿಷನ್ ಕನ್ಸಿಸ್ಟ್ಸ್ ಆಫ್ ಸೇಮ್ 4 phases as in mitosis. ನೋಡಿ, ಮಿಯಾಸಿಸ್ ಫಸ್ಟ್ ನಲ್ಲಿ 4 ಡಿವಿಷನ್ಸ್ ಉಂಟು, 4 phases ಉಂಟು. ಮಿಯಾಸಿಸ್ 2 ನಲ್ಲೂ 4 phases ಉಂಟು. ಇಲ್ಲಿ ನೋಡ್ಕೊಳ್ಳಿ, ಇದು ಇಂಟರ್ಫೇಸ್, ಒಂದೇ ಇಂಟರ್ಫೇಸ್ ಇದಕ್ಕೆ. ಮಿಯಾಸಿಸ್ ಒಂದೇ ಇಂಟರ್ಫೇಸ್, ಮೈಟಾಸಿಸ್ ಒಂದೇ ಇಂಟರ್ಫೇಸ್. ಒಂದು ಇಂಟರ್ಫೇಸ್ ಆದ್ಮೇಲೆ ಮಿಯಾಸಿಸ್ ಅಲ್ಲಿ 2 ಡಿವಿಷನ್ ಆಗ್ತದೆ, ಮೈಟಾಸಿಸ್ ಅಲ್ಲಿ ಒಂದೇ ಡಿವಿಷನ್ ಆಗ್ತದೆ. ಅರ್ಥ ಆಯ್ತಾ? ಒಂದು ಇಂಟರ್ಫೇಸ್ ಆದ್ಮೇಲೆ ಮಿಯಾಸಿಸ್ ಅಲ್ಲಿ 2 ಡಿವಿಷನ್ ಆಗ್ತದೆ, ಕಂಟಿನ್ಯೂಸ್ ಡಿವಿಷನ್. ಮೈಟಾಸಿಸ್ ಅಲ್ಲಿ ಒಂದು ಇಂಟರ್ಫೇಸ್ಗೆ ಒಂದೇ ಡಿವಿಷನ್. ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸ್ ಗಳವೆಲ್ಲ. ಯಾವ್ದು ಸರ್? ಪ್ರೋಫೇಸ್ 1, ಮೆಟಾಫೇಸ್ 1, ಅನಾಫೇಸ್ 1, ಟೀಲೋಫೇಸ್ 1. ಪ್ರೋಫೇಸ್ 1, ಮೆಟಾಫೇಸ್ 1, ಅನಾಫೇಸ್ 1, ಟೀಲೋಫೇಸ್ 1. ಆಮೇಲೆ ಪ್ರೋಫೇಸ್ 2 ಎರಡನೇ ಮಿಯಾಸಿಸ್ ನಲ್ಲಿ, ಪ್ರೋಫೇಸ್ 2, ಮೆಟಾಫೇಸ್ 2, ಅನಾಫೇಸ್ 2, ಟೀಲೋಫೇಸ್ 2 ಅಂತ ಈ ರೀತಿ ಆಗ್ತದೆ. ಪ್ರೋಫೇಸ್ ಫಸ್ಟ್ ಆಗೋದಕ್ಕಿಂತ ಮೊದಲು ದ ಸೇಮ್ ಈವೆಂಟ್ಸ್ ವಾಟ್ ಆಕ್ಚುಲಿ ಹ್ಯಾಪನ್ಡ್ ಡ್ಯೂರಿಂಗ್ ದ ಮೈಟಾಸಿಸ್, ಏನ್ ಇಂಟರ್ಫೇಸ್ ಅಂತ ಕರಿತೀವಿ, ಅದು ಇಲ್ಲಿ ಆಗ್ಲೇಬೇಕು. G1 ಆಗ್ಬೇಕು, S ಆಗ್ಬೇಕು, G2 ಆಗ್ಬೇಕು. G2 ಆದ್ಮೇಲೆ ಯಾವ್ದು ಪ್ರೋಫೇಸ್ 1 ಬರಬೇಕು, ಆಮೇಲೆ ಮೆಟಾಫೇಸ್ 1 ಬರಬೇಕು, ಆಮೇಲೆ ಅನಾಫೇಸ್ 1 ಬರಬೇಕು, ಆಮೇಲೆ ಟೀಲೋಫೇಸ್ 1 ಬರಬೇಕು. ಆಮೇಲೆ 2 ಸೆಲ್ ಡಿವಿಷನ್ 2 ಡಾಟರ್ ಸೆಲ್ ಬರುತ್ತೆ. ಅಗೇನ್ ದೀಸ್ 2 ಡಾಟರ್ ಸೆಲ್ಸ್ ಮಸ್ಟ್ ಎಂಟರ್ ಇನ್ ಟು ದ ಸೆಕೆಂಡ್ ಮಿಯಾಟಿಕ್ ಡಿವಿಷನ್. ಅದರಲ್ಲೂ ಅಗೇನ್ ಪ್ರೋಫೇಸ್ 2, ಮೆಟಾಫೇಸ್ 2, ಅನಾಫೇಸ್ 2, ಟೀಲೋಫೇಸ್ 2 ಅಂತ ಬರ್ತದೆ. ಅರ್ಥ ಆಯ್ತಾ? ಆ ಪ್ರೋಫೇಸ್ 1 ಆಫ್ ಮಿಯಾಸಿಸ್ 1 ಇಸ್ ಅ ಪ್ರೊಲಾಂಗ್ಡ್ ಪ್ರಾಸೆಸ್, ತುಂಬಾ ಪ್ರೊಲಾಂಗ್ಡ್ ಪ್ರಾಸೆಸ್. ಅದರಿಂದ ಅದನ್ನ ನಾವು ಅಗೇನ್ 5 ಸಬ್ ಡಿವಿಷನ್ ಆಗಿ ಡಿವೈಡ್ ಮಾಡ್ತೇವೆ. ಸಬ್ ಡಿವಿಷನ್ಸ್ ಇದೆ, 5 ಸಬ್ ಡಿವಿಷನ್ಸ್ ಇದೆ. ಯಾವ್ದು ಅಂದ್ರೆ ಲೆಪ್ಟೋಟೀನ್, ಝೈಗೋಟೀನ್, ಪ್ಯಾಕೈಟೀನ್, ಡಿಪ್ಲೋಟೀನ್, ಡಯಕೈನೆಸಸ್. 5 subdivisions are there in the prophase first, because it is a prolonged process. Adali leptotene, zygotene, pachytene, diplotene and dikinesis. Pachytene of meiosis is a very important event, so we will explain the things if time permits in another class. Thank you, sir. Okay, sir. Stop ಮಾಡಿದೆ sir. Thank you. So please ask 2 questions, sir. Yes sir, ನಾನು ಒಂದು 1 hour 2 hours ಅಲ್ಲಿ ಕಳಿಸ್ಕೊಡ್ತೇನೆ sir. Please sir. Okay. It's an okay. Thank you, sir. It's an immense pleasure to thank Professor Varghese sir for this wonderful speech on this talk, cell division and cell cycle. It's given many information to the students. I greatly thank you, sir, from KSTA and personally, sir. I also thank our CEO, Dr. Ramesh sir, for his encouragement to organize this talent search program. I am gratefully thank you, sir. Sir, one request, ನನಗೆ ಫೀಡ್ಬ್ಯಾಕ್ ಒಂಚೂರು ಕಳಿಸಿ ಸರ್, ಮಕ್ಕಳಿಗೆ ಹೇಗೆ ಆಯ್ತು ಅನ್ನೋದನ್ನ. Please, sir. Okay, thank you. I also thanks our colleagues, technicians, the staff members for their participations to conduct this program. I also thank our chairman, Ayappan sir, for his participations in this program. Once again, I thank each and everyone for their participations. Okay, thank you, sir.
Thank you, sir. Thank you.